ಎಲ್ರಿಗೂ ನಮಸ್ತೆ. In this video, we are going to discuss about the state level preparatory examination or state level SSLC state level preparatory examination mathematics ಕ್ವಶನ್ ಪೇಪರ್ ಮತ್ತೆ ಈ ಆನ್ಸರ್ನ ಮಾಡಿದ್ದೀನಿ. ಸೊ ಇದನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ನೋಡಿ, ಈ ಎಕ್ಸಾಮು 27/2/2025 ನಡೆದಿತ್ತು. ನೋಡಿ, ಕ್ವಶನ್ ಪೇಪರ್ ತುಂಬಾನೇ ಈಸಿ ಇತ್ತು. ಇಫ್ ನೀವೇನಾದರೂ ಸರಿಯಾಗಿ ಓದಿದ್ರೆ. ಇಲ್ಲ ನಾನು ಓದಿಲ್ಲ, ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಎಲ್ಲ ಸಬ್ಜೆಕ್ಟ್ರು ಒಂದಾದರೆ ಮ್ಯಾಥಮೆಟಿಕ್ಸೇ ಒಂಥರ. ಯಾಕೆಂದರೆ ಇಟ್ ಈಸ್ ಎ ಲಾಜಿಕಲ್ ಥಿಂಕಿಂಗ್, ಇಟ್ ಈಸ್ ನಾಟ್ ಎ ಬಹ್ಯಾಟಿಂಗ್ ಸಬ್ಜೆಕ್ಟ್. ಇದನ್ನು ನೀವು ಬಹ್ಯಾಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನಿಮ್ಗೆ ಏನಾದ್ರು ಸಬ್ಜೆಕ್ಟಲ್ಲಿ ಸ್ವಲ್ಪ ನಾಲೆಡ್ಜ್ ಇತ್ತು, ಲಾಜಿಕಲ್ ಥಿಂಕಿಂಗ್ ಇತ್ತು ಅಂದರೆ ಡೆಫಿನೆಟಾಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಿದ್ರಿ ಇದರಲ್ಲಿ. ಸೊ ವೆರಿ ಈಸಿ ಕ್ವಶನ್ ಪೇಪರ್, ತುಂಬ ಈಸಿ ಕೊಟ್ಟಿದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ಪೇಪರ್ ಇದು. ಸೊ ನೋಡೋಣ. ಆಮೇಲೆ ಬೈಕೆ ಬಿಡಿ, ಇನ್ನು ಕಷ್ಟ ಅನ್ಸಿದ್ರೆ ಆಮೇಲೆ ಇವರೇನು ಔಟ್ ಆಫ್ ಔಟ್ ಥಿಂಕಿಂಗ್ ಇದು ಪೇಪರ್ ಅಂತ ಹೇಳ್ತಿದಾರೆ ಅಂತ ಬೈಕೆ ಬಿಡಿ. ಸೊ ಓಕೆ, ನೋಡೋಣ. ಹಾಗಿದ್ರೆ ಈಗ ಆನ್ಸರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓ ಇಷ್ಟು ಈಸಿ ಇತ್ತ ಪೇಪರ್ ಅಂತವ. ಸೊ ಇಟ್ ಈಸ್ ಜಸ್ಟ್ ಎನ್ ಲಾಜಿಕಲ್ ಥಿಂಕಿಂಗ್ ಅಷ್ಟೇ. ನೋಡಿ, ಫಸ್ಟ್ ಕ್ವಶನ್ ನಿಮಗೆಲ್ಲ ಗೊತ್ತಿದೆ. ವಾಟ್ ಇಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಎಕ್ಸ್ಗೆ ಯಾವುದು ಜಾಸ್ತಿ ಪವರ್ ಇದೆ ದಟ್ ಇಸ್ ಕಾಲ್ಡ್ ಎಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಕರೆಕ್ಟಾ? ಯಾವುದು ಜಾಸ್ತಿ ಪವರ್ ಇರುತ್ತೆ ಅದು ದಟ್ ಈಸ್ ಯಾವುದು 3ನಾ? ಓಕೆ, ಪೆನ್ ಚೇಂಜ್ ಮಾಡ್ತದೆ ಅಷ್ಟೇನಿಲ್ಲ. 3 ಈಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ನೆಕ್ಸ್ಟ್ ನೋಡಿ, ಇಲ್ಲಿ 2 ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಕರೆಕ್ಟಾ? ಎ ಈಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಸೊ ದಟ್ ಈಸ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಇಸ್ A3ನಾ? A3 ಈಸ್ ಈಕ್ವಲ್ ಟು A ಪ್ಲಸ್ 2D ಅಂತ ಬರೀತೀರಾ? ಸೊ ನೀವು ಕಂಡುಹಿಡಬೇಕಾದ್ರೆ ಸೆಕೆಂಡ್ ಟರ್ಮ್ ಕಂಡುಹಿಡಬೇಕು. ಓಕೆ, ಸೊ ಎ ಅಂದರೆ ದಟ್ ಈಸ್ 2 ಪ್ಲಸ್ 2D ಈಕ್ವಲ್ಸ್ ಟು ಸೆಕೆಂಡ್ ಟರ್ಮ್ ಎಷ್ಟಿದೆ? 12 ಇದೆ ಅಂತೆ. ಸೊ 2D ಈಕ್ವಲ್ಸ್ ಟು 12 ಮೈನಸ್ 2 ಅಂದರೆ ದಟ್ ಈಸ್ 10 ಆಯಿತು. ಸೊ D ಈಸ್ ಈಕ್ವಲ್ ಟು 5 ಆಯಿತು. ಕರೆಕ್ಟಾ? D ಈಸ್ ಈಕ್ವಲ್ ಟು 5. ಈ ಡಿ ನ ಇದು ಕೂಡಿಸ್ಕೊಳ್ಳಿ, 7 ಆಗುತ್ತೆ. ದಟ್ ಈಸ್ 7 ಇಸ್ ದ ಆನ್ಸರ್. ಅಂದರೆ ಸೆಕೆಂಡ್ ಟರ್ಮ್ ಈಸ್ A ಪ್ಲಸ್ D. ಸೊ 2 ಪ್ಲಸ್ 5 ಈಸ್ 7. ನೋಡಿ, ಇಲ್ಲಿ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಮೂರು ಈಕ್ವಲ್ ಇದೆಯಾ ನೋಡಿ. ಫಸ್ಟ್ 3 ಈಕ್ವಲ್ ಇದೆಯಾ, 3 ಈಕ್ವಲ್ ಇಲ್ವಾ, ಏನಾಗಿದೆ ನೋಡಿ. ಫಸ್ಟ್ ಇಲ್ಲಿ ಏನಾಗಿದೆ ನೋಡಿ, ಇಸ್ A1/A2 ಇಸ್ ನಾಟ್ ಈಕ್ವಲ್ ಟು B1/B2. ನೋಡಿ, ಸರಿ A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/C2. C2 ಈ ಫಸ್ಟ್ ಒಂದು ಈಕ್ವಲ್ ಇದ್ದು ನೆಕ್ಸ್ಟ್ ಒಂದು ಈಕ್ವಲ್ ಇಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಪ್ಯಾರಲಲ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್ ಇಸ್ ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಅಂದ್ರೆ ಇನ್ಕನ್ಸಿಸ್ಟೆಂಟು, ಸೊಲ್ಯೂಷನ್ ಬರಲ್ಲ. ಅದೇ ಏನಾದರೂ ಅದು ಕೋಇನ್ಸಿಡೆಂಟ್ ಆಗಿದ್ರೆ ಮೆನಿ ಸೊಲ್ಯೂಷನ್ ಬರೋದು. ಕೋಇನ್ಸಿಡೆಂಟ್ ಅಂದ್ರೆ ಮೆನಿ ಸೊಲ್ಯೂಷನ್, ಕನ್ಸಿಸ್ಟೆಂಟ್. ಇಂಟರ್ಸೆಕ್ಟ್ ಅಂದ್ರೆ ಈ ತರ ಇಂಟರ್ ಶೇಪ್ ಬಂದ್ಬಿಡೋದು, ಒಂದು ಸೊಲ್ಯೂಷನ್ ಬಂದಿರೋದು. ಓಕೆ ನೋಡಿ, ವಾಟ್ ಇಸ್ ದ ಫಾರ್ಮುಲಾ ಟು ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್? ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್ ಏನು? ವ್ಯಾಲ್ಯೂಮ್ ಆಫ್ ಎ ಸ್ಪಿಯರ್ ದಟ್ ಇಸ್ 4/3 πr3. ಹಾಗಾದ್ರೆ ಅದೇನು 2/3 πr3 ಯಾವ್ದು? ವ್ಯಾಲ್ಯೂಮ್ ಆಫ್ ಎ ಎಮಿಸ್ಪಿಯರ್ದು. ಓಕೆ, 2πr3 ಯಾವ್ದು? ಇದು ಯಾವ್ದು ಅಲ್ಲ, ಇದು ಅಷ್ಟೇ. 3πr ಯಾವ್ದು ಅಲ್ಲ, ಸುಮ್ಮನೆ ಕೊಟ್ಟಿದ್ರೆ. ಸಮ್ ಆಫ್ ದಿ ಪ್ರಾಬಬಿಲಿಟಿ ಆಫ್ ಆಲ್ ಎಲಿಮೆಂಟರಿ ಈವೆಂಟ್ಸ್ಗಳು ಎಷ್ಟಾಗಿರುತ್ತೆ? ದಟ್ ಇಸ್ 1. ಸೊ 1 ಆಗಿರುತ್ತೆ ಎಲಿಮೆಂಟರಿ ಈವೆಂಟ್. ಡಿಸ್ಕ್ರಿಮಿನೇಟ್ ಮಾಡಿ ನೋಡಿ, ಕ್ವಶನ್ ಕೊಟ್ಟರನ್ನ ಡಿಸ್ಕ್ರಿಮಿನೇಟ್ ಮಾಡಬೇಕು. ಯಾವ್ದು 4x ನೋಡಿ. ಈಗ ಡಿಸ್ಕ್ರಿಮಿನೇಟ್ ಫಾರ್ಮಲ್ ಏನು? B² ಮೈನಸ್ 4AC B² ಮೈನಸ್ 4AC ಬಿ ಅಂದ್ರೆ ಎಷ್ಟಪ್ಪ? ಬಿ ಅಂದ್ರೆ ದಟ್ ಇಸ್ 4. ಸೊ 4² ಮೈನಸ್ 4 ಇಂಟು A ಮೀನ್ಸ್ 1 ಇಂಟು 4. ಸೊ 4² is 16 ಮೈನಸ್ 4 4 16. 16 ಮೈನಸ್ 16 is 0. 0 is the answer. ನೋಡಿ, ಇಲ್ಲಿ 7th ಇನ್ ದ ಗಿವನ್ ಫಿಗರ್ PQ ದ ಟ್ಯಾಂಜೆಂಟ್ ಆಫ್ ಸರ್ಕಲ್ ವಿತ್ O ಅಂತೆ. ನೋಡಿ, ಇಲ್ಲಿ ಎಷ್ಟು ಕೊಟ್ಟಿದ್ರೆ? ಬಿ ಆಂಗಲ್ ಎ ಕೊಟ್ಟಿದ್ದೇನೆ. ಸೊ BAQ is 655 ಅಂತೆ. ನೋಡಿ, ಯಾವುದೇ ಒಂದು ಸರ್ಕಲ್ ನ ರೇಡಿಯಸ್ ಟ್ಯಾಂಜೆಂಟ್ಗೆ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮೇಷನ್ ಆಗಿರುತ್ತೆ? 90 ಡಿಗ್ರಿ ಆಂಗಲ್ ಫಾರ್ಮೇಷನ್ ಆಗಿರುತ್ತಾ? ಸೊ 90 ದಟ್ ಈಸ್ 90 ಮೈನಸ್ 55 ಎಷ್ಟು ಆಯ್ತಪ್ಪ? ದಟ್ ಈಸ್ ಎಷ್ಟು? 35. ಸೊ ಇಲ್ಲಿ ಎಷ್ಟು ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ? 35 ಡಿಗ್ರಿ ಫಾರ್ಮೇಷನ್ ಆಯ್ತು. ಇಲ್ಲಿ ಎಷ್ಟಾಗಿರುತ್ತೆ? 35. ಓಕೆ, ಕರೆಕ್ಟ್. 35. ಇಲ್ಲಿ ಕೂಡ 35 ಆಗಿರುತ್ತೆ. 35 ಎಷ್ಟಾಯ್ತು? 70 ಆಯ್ತು. 70 ಎಷ್ಟು ನಾವು ಕೂರಿಸ್ತೀರಿ? ಟ್ರಯಾಂಗಲ್ ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ ಆಗುತ್ತೆ 110. ಕರೆಕ್ಟಾ? ನೋಡಿ, ಟೋಟಲ್ ಆಂಗಲ್ ಆಫ್ ದ ಟ್ರಯಾಂಗಲ್ ಇಸ್ 180. ಆಂಗಲ್ ಎ, ಆಂಗಲ್ ಬಿ ಪ್ಲಸ್ ಆಂಗಲ್ ಓ ಪ್ಲಸ್ ಆಂಗಲ್ ಎ, ಮೂರು ಆಂಗಲ್ ನ ಕೂಡಿಸಿದ್ರೆ ನಮ್ಗೆ 180 ಬರುತ್ತೆ. ಸೊ ಆಂಗಲ್ ಬಿ ಎಷ್ಟಿದೆ? ಆಂಗಲ್ ಬಿ ಎಷ್ಟಿದೆ? 35 ಇದೆ. ಸೊ ಪ್ಲಸ್ ಆಂಗಲ್ ಓ ಎಷ್ಟಿದೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕು. ಆಂಗಲ್ ಓ. ಸೊ ಪ್ಲಸ್ ಆಂಗಲ್ ಎ ಎಷ್ಟಿದೆ? ದಟ್ ಇಸ್ 35. 35 ಪ್ಲಸ್ 35 70. ಸೊ 180 ಮೈನಸ್ 70 ಈಕ್ವಲ್ಸ್ ಟು ಆಂಗಲ್ ಓ ಈಸ್ ಈಕ್ವಲ್ ಟು 110 ಆಯ್ತು. ಆಯ್ತಾ? 110 ಇಸ್ ರೈಟ್ ಆನ್ಸರ್ ಅಷ್ಟೇ. ನೋಡಿ, ಇದು ಫ್ರಮ್ ದಿ ಆರಿಜಿನ್ ಫಾರ್ಮುಲಾ. ಒಂದು ಆರಿಜಿನ್ ಫಾರ್ಮುಲಾ ಏನು ನೋಡಿ, ಎಲ್ಲ ನೀವು ರೂಟ್ ಆಫ್ x² ಪ್ಲಸ್ y² ಅಂತ ಕಲ್ತಿರ್ತೀವಿ ನೋಡಿ. ಅವನು ಚೇಂಜ್ ಮಾಡ್ಬಿಟ್ಟ. ಸೊ ಈಗ ಏನಾಯ್ತದು? ಅವ್ನು AB ಅಂತ ಕೊಟ್ಟಿರೋದ್ರಿಂದ ದಟ್ ಇಸ್ ರೂಟ್ ಆಫ್ A² ಪ್ಲಸ್ B². ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಚೂಸಿಗೆ ಎರಡನ್ನ ಮುಗಿತು. ನೆಕ್ಸ್ಟ್ 1 ನೋಡಿಕೋಣ.
ವಾಟ್ ಈಸ್ ಸೀಕ್ಯಾಂಟ್ ಆಫ್ ಎ ಸರ್ಕಲ್? ಒಂದು ವೆರಿ ಇಂಪಾರ್ಟೆಂಟ್. ಸೀಕ್ಯಾಂಟ್ ನೋಡಿ, ಸರ್ಕಲ್ ನೋಡಿ, ಸರ್ಕಲ್ ಇದು ಸೆಂಟರ್ ಆಫ್ ಎ ಸರ್ಕಲ್, ಇದು ಸೀಕ್ಯಾಂಟ್, ಇದು ಸೀಕ್ಯಾಂಟ್. ಏನು ನೋಡಿ, ದ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸರ್ಕಲ್ 2 ಪಾಯಿಂಟ್, ಸರ್ಕಲ್ನ 2 ಪಾಯಿಂಟ್ಗಳನ್ನ ಟಚ್ ಮಾಡಿದ್ರೆ ಅದನ್ನ ನಾವೆಂತ ಕರಿತೀವಿ? ಸೀಕ್ಯಾಂಟ್. ಹಾಗಾದ್ರೆ ವಾಟ್ ಇಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, BPT, ಟೇಲ್ಸ್ ಥಿಯರಮ್ ಅಂದ್ರೆ ಏನು? ದ ಲೈನ್ ಡ್ರಾನ್ ಪ್ಯಾರಲಲ್ ಟು ದಿ ಒನ್ ಸೈಡ್ ಆಫ್ ದಿ ಟ್ರಯಾಂಗಲ್ ಡಿವೈಡ್ಸ್ ದ 2 sides ಇನ್ ದ ಸೇಮ್ ರೇಷಿಯೋ. ಮುಗೀತು ನೋಡಿ, ಇದು ವೆರಿ ಈಸಿ. ಇದು ಏನು PQ ಅಂಡ್ PR ಟ್ಯಾಂಜೆಂಟ್. ಓಕೆ, ಬುಡಕ್ಕೆ ಅದು ಬೇಡ. ನಾವು ನೋಡಿ, ಇದು ಸೆಂಟರ್ ಅಂದ್ರೆ ಸೆಂಟರ್ ಇಂದ ರೇಡಿಯಸ್ ಏನಿರುತ್ತೆ ಯಾವಾಗಲೂ 90 ಡಿಗ್ರಿ ಆಗಿರುತ್ತಾ? ಇಲ್ಲಿ 90 ಡಿಗ್ರಿ. ಈಗ ಈ ಟ್ರಯಾಂಗಲ್ ಅಲ್ಲಿ ಆಲ್ರೆಡಿ 90 + 65 ಎಷ್ಟಾಯ್ತಪ್ಪ? 155. 155 ಆಯ್ತು. 155ಗೆ ಎಷ್ಟನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 180 ಆಗುತ್ತೆ. ಎಷ್ಟಾಗುತ್ತೆ? ದಟ್ ಈಸ್ 25. ಆಗ ಇಲ್ಲಿಗೆ ಆಂಗಲ್ ಎಷ್ಟಾಯ್ತು? 25 ಡಿಗ್ರಿ ಆಂಗಲ್ ಆಯ್ತು. ಕರೆಕ್ಟಾ? ಸೊ ಇಲ್ಲಿ 25. ಅವ್ನು ಕೇಳಿರೋದೇನು? ಆಂಗಲ್ ಆರ್. ನೋಡಿ ಇಲ್ಲಿ RPQ ಅಂತೆ, ಆಂಗಲ್ RPQ. ಸೊ ಏನಾಗುತ್ತೆ? ಆಂಗಲ್ RPQ ನೋಡಿ, ನಿಮಗೆ ಈಗಾಗಲೇ ಹಾಫ್ ಆಂಗಲ್ ಬಂದಿದೆ. ಹಾಫ್ ಆಂಗಲ್ ಇಸ್ 25. ಈ ಕಡೆ ಎಷ್ಟಿರುತ್ತೆ? 25. ಸೊ ಟೋಟಲ್ ಎಷ್ಟಾಯ್ತು? ದಟ್ ಈಸ್ 50 ಡಿಗ್ರಿ ಆಯ್ತು. 50 ಡಿಗ್ರಿ. ಮುಗಿತಾ? ಅರ್ಥ ಆಯ್ತು ನಾನು ಹೇಳಿದ್ದು? ನೋಡಿ, ಇಲ್ಲಿ ಟ್ಯಾಂಜೆಂಟ್ ಆಗಿದೆ ಅಂದ್ರೆ 90 ಡಿಗ್ರಿ ಆಗಿದೆ ಅಂತ ಅರ್ಥ. 90 + 65 ಎಷ್ಟಾಯ್ತು? 155 ಆಂಗಲ್ ಆಯ್ತು. ಸೊ 150 ಆಂಗಲ್, ಮೂರನೇ ಆಂಗಲ್ ಏನಾಗಿರುತ್ತೆ? ಟೋಟಲ್ ಆಂಗಲ್ ಐತೆ ಟ್ರಯಾಂಗಲ್ 180. ಸೊ 90 + 65 155. 155 + 25 ದಟ್ ಇಸ್ 180 ಆಗಿರುತ್ತಾ? ಸೊ 25 ಇಲ್ಲಿ. ಸೊ ಇಲ್ಲಿಗೂ 25. 50 ಆಂಗಲ್. ನೋಡಿ, ವಾಟ್ಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ TSF is ಇದು. TSF ಕೋನ್ is πRL. ಸಾರಿ, πR × R + L, ದಟ್ ಇಸ್ CS ಹೇಳಿದ್ದು. ಓಕೆ, ಇಲ್ಲಿ ನೋಡಿ, ಇದೊಂದು ಫಾರ್ಮುಲಾ ಕೊಟ್ಟಿದೆ, ಮೀಡಿಯನ್. ನೋಡಿ, ಸ್ವಲ್ಪ ಉಲ್ಟಾ ಮಾಡಿದೆ ಕ್ವಶನ್. ರೈಟ್ ದ ಮೀಡಿಯನ್ ಕ್ಲಾಸ್ ಫಾರ್ ದಿ ಫಾಲೋಯಿಂಗ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಏನಿಲ್ಲ, ಇಲ್ಲಿ ಕೊಟ್ಟ ನೋಡಿ, n/2 ಏನು ಕೊಟ್ಟಿದ್ದಾನಪ್ಪ? n ಈಸ್ 20 ಕೊಟ್ಟಿದ್ದಾನ. n ಈಸ್ ಈಕ್ವಲ್ ಟು 20. ಸೊ ಬೈ 2 ಮಾಡಿದ್ರೆ ದಟ್ ಈಸ್ 10 ಬಂತ. ಈಗ 10 ಅನ್ನೋದು ಯಾವ ನಂಬರ್ಗಳ ಮಧ್ಯೆ ಬರುತ್ತೆ ನೋಡಿ? 7 ಮತ್ತೆ 14 ಮಧ್ಯೆ ಬರುತ್ತಾ? ಸೊ ಈ ನಂಬರ್ನ ತಗೊಳ್ಳಿ ಅಷ್ಟೇ, ಈ ನಂಬರ್. ವಾಟ್ ಇಸ್ ಕ್ಲಾಸ್ ಇಂಟರ್ವಲ್ ಏನು? ದಟ್ ಈಸ್ 20 to 30. ದಿಸ್ ಇಸ್ ಆನ್ಸರ್. 20 ರಿಂದ 30 ಇದೇ ಆನ್ಸರ್ ಅದದ್ದು. ಓಕೆ, ನೆಕ್ಸ್ಟ್ ನೋಡಿ, A2 ಮಾಡ್ಬೇಕಂತೆ. A2 ಏನಾಯ್ತು ನೋಡಿ? A2 = 5 × 2 - 2. 5 2 = 10 - 2 ದಟ್ ಈಸ್ 8. ಆನ್ಸರ್ ಅಷ್ಟೇ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಏರಿಯಾ ಆಫ್ ದಿ ಸೆಕ್ಟರ್ ನೋಡಿ, ಏರಿಯಾ ಆಫ್ ದಿ ಸೆಕ್ಟರ್ ನೋಡಿ, ಸರ್ಕಲ್ ಇದು ಸೆಂಟರ್, ಈ ಸೆಕ್ಟರ್ ಅಂತ ಕೇಳಿ. ಏರಿಯಾ ಆಫ್ ದಿ ಸೆಕ್ಟರ್ ವಿತ್ ರೇಡಿಯಸ್ 7 ಸೆಂಟಿಮೀಟರ್ ಈಸ್ 22 ಸ್ಕ್ವೇರ್ ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಆಫ್ ದಿ ರಿಮೈನಿಂಗ್ ಪಾರ್ಟ್ ಆಫ್ ಎ ಸರ್ಕಲ್. ಇದನ್ನ ನಾವು ವೆರಿ ಈಸಿಯಾಗಿ ಮಾಡೋಣ, ಒಂದೇ ಒಂದು ಲೈನಲ್ಲಿ. ನೋಡಿ, ಏನಿಲ್ಲ, ರಿಮೈನಿಂಗ್ ಪೋರ್ಷನ್ಸ್ ನ ಕಂಡುಹಿಡಿಯಬೇಕಂತೆ. ರಿಮೈನಿಂಗ್ ಪೋರ್ಷನ್ಸ್ ನೋಡಿ, ರಿಮೈನಿಂಗ್ ಪೋರ್ಷನ್ ಏನು? ಸರ್ಕಲ್. ನೋಡಿ, ಈಗ ಏನ್ ಕಂಡುಹಿಡಿಯಬೇಕು? ರಿಮೈನಿಂಗ್ ಪೋರ್ಷನ್. ಏರಿಯಾ ಆಫ್ ರಿಮೈನಿಂಗ್ ಪಾರ್ಟ್ ಈಕ್ವಲ್ಸ್ ಟು ಏರಿಯಾ ಆಫ್ ರಿಮೈನಿಂಗ್ ಪಾರ್ಟ್ ಈಕ್ವಲ್ಸ್ ಟು ನೋಡಿ, ವೆರಿ ಈಸಿ. ಏರಿಯಾ ಆಫ್ ದಿ ರಿಮೈನಿಂಗ್ ಪಾರ್ಟ್ ಮಾಡೋದು ತುಂಬಾನೇ ಈಸಿ. ಏನು? ಏರಿಯಾ ಆಫ್ ಎ ಸರ್ಕಲ್. ಆ ಸರ್ಕಲ್ ಅಲ್ಲಿ ಏನ್ ಕಳೆದ್ರೆ? ಏರಿಯಾ ಆಫ್ ಎ ಸೆಕ್ಟರ್ ಕಳೆದ್ರೆ ಬಂದೋಯ್ತಾ? ನೋಡಿ, ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಅಲ್ಲಿ ಈ ಸೆಕ್ಟರ್ ನ ಕಟ್ ಮಾಡಿದ್ರೆ ನಮಗೆ ಈ ರಿಮೈನಿಂಗ್ ಪೋರ್ಷನ್ ಸಿಗುತ್ತೆ. ಕರೆಕ್ಟಾ? ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? πr² ಮೈನಸ್ ಏರಿಯಾ ಆಫ್ ಸೆಕ್ಟರ್ ಅವನೇ ಕೊಟ್ಬಿಟ್ಟಿದ್ದಾನೆ, ದಟ್ ಈಸ್ 22 ಅಂತ. 22. ಸೊ ಏರಿಯಾ ಆಫ್ ದ ಸೆಕ್ಟರ್ ಕಂಡಕ್ಟ್ ಫಾರ್ಮುಲಾ ಏನು? ದಟ್ ಈಸ್ π ವ್ಯಾಲ್ಯೂ ಇಸ್ 22/7. ಸೊ ಇಂಟು ರೇಡಿಯಸ್ ಇಸ್ 7 × 7 - 22. ಕರೆಕ್ಟಾ? ಓಕೆ, ಸೊ ಈಗ ನೋಡಿ, 7 ಕ್ಯಾನ್ಸಲ್. 7 ಕ್ಯಾನ್ಸಲ್. 7 × 22 is 154 - 22. ದಟ್ ಈಸ್ ಆನ್ಸರ್ ಇಸ್ 132 ಸೆಂಟಿಮೀಟರ್ ಸ್ಕ್ವೇರ್. ಮುಗಿತು. ಎಷ್ಟೇ ಏನ್ ಕಷ್ಟ ಇದೆಯಪ್ಪ ಇದು? ಏನ್ ಕಷ್ಟ ಇದೆ? ಓಕೆ, ಇದೇ ತರ ನೀವು ಪ್ರಾಬ್ಲಮ್ಸ್ಗಳನ್ನ ಅನಾಲಿಸಿಸ್ ಮಾಡಬೇಕು. ಸುಮ್ಮನೆ ಮ್ಯಾಥ್ಸ್ನ ವಿಡಿಯೋ ನೋಡಿ ಅಥವಾ ಬೇರೆ ಏನೋ ಮಾಡಿ ನಾವು ಆನ್ಸರ್ ಮಾಡ್ತೀವಿ, ಅವೆಲ್ಲ ಸುಳ್ಳು. ಆಯ್ತಾ? ಸೊ ನೀವು ಕ್ವಶನ್ಗಳನ್ನ ಅನಾಲಿಸಿಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವೇನ್ ಮಾಡ್ಬೋದು? ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಓಕೆ, ನೆಕ್ಸ್ಟ್. ಇಫ್ ಎ ಕಾಯಿನ್ ಈಸ್ ಟಾಸ್ಡ್ ಒನ್ಸ್ ಅಂತೆ. ಒಂದ್ಸಲ ಕಾಯಿನ ಟಾಸ್ ಮಾಡಿದ್ರೆ ಏನೋ n(s) ಏನಾಗಿರುತ್ತೆ? ದಟ್ ಈಸ್ ನಮಗೆ ಹೆಡ್ ಬೀಳ್ಬೋದು ಅಥವಾ ಟೈಲ್ ಬೀಳ್ಬೋದು. ಕರೆಕ್ಟಾ? ಸೊ ಟೋಟಲ್ ಇವೆಂಟ್ ಎಷ್ಟಾಯ್ತು? 2 ಆಯ್ತು ಅಷ್ಟೇ. n(s) 2. ಬಟ್ ಇದು ವೆರಿ ಇಂಪಾರ್ಟೆಂಟ್. ಲೆಟ್ ಅಸ್ ಪ್ರೂವ್ ದಟ್ 5 + √3 is irrational ಬರುತ್ತೆ. ಲೆಟ್ ಅಸ್ ಅಸ್ಯೂಮ್ ಮಾಡ್ಕೊಳ್ಳಿ, ಏನು? 5 + √3 is rational ನಂಬರ್ ಅಂತ. ನೆಕ್ಸ್ಟ್ ಏನು? 5 + √3 = p/q and q is not equal to 0. ಓಕೆ, ಅದು ಬರ್ಕೊಳ್ಳಿ. ಸೊ +5 ಇರೋದಕ್ಕೆ ಕಳಿಸ್ಕೊಳ್ಳಿ. ದಟ್ ಈಸ್ √3 = p/q - 5. ಈಗ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ.
ಏನಾಯಿತು √3 ಈಕ್ವಲ್ಸ್ ಟು ಪಿ ಬೈ ಕ್ಯೂ 5q 5q ಕರೆಕ್ಟಾ. ಸೊ ಈಗ ಬರೀಬೇಕು √3 ಇಸ್ ಎ ರ್ಯಾಷನಲ್ ನಂಬರ್ ರಾಂಗ್, ಸಾರಿ ರ್ಯಾಷನಲ್ ನಂಬರ್ ರಾಂಗ್, ಇಟ್ಸ್ ಎ ರ್ಯಾಷನಲ್ ನಂಬರ್ ಅಂತ ಬಾರಿರೋದು ಮುಗಿದೋಯ್ತು ಅಷ್ಟೇ. ನೆಕ್ಸ್ಟ್ ನೋಡಿ 18th ಒಂದು ಸ್ವಲ್ಪ ಫಾಸ್ಟ್ ಹಾಕೋಣ. ಸೊ ಎಲಿಮಿನೇಷನ್ ಮಾಡೋಣ. 2x ಪ್ಲಸ್ y ಈಕ್ವಲ್ಸ್ ಟು 14. ಸೊ ನೆಕ್ಸ್ಟ್ x ಮೈನಸ್ y ಈಕ್ವಲ್ಸ್ ಟು 4. ಸೊ ನೋಡಿ ಸಿ ಮೊದಲು ಆಲ್ರೆಡಿ ಚೇಂಜ್ ಆಗಿರುತ್ತೆ, ಕ್ಯಾನ್ಸಲ್ ಮಾಡೋಕ್ಕೆ 2x ಪ್ಲಸ್ x ದಟ್ ಈಸ್ 3x ಈಕ್ವಲ್ಸ್ ಟು 14 ಪ್ಲಸ್ 4 ದಟ್ ಈಸ್ 18. ಸೊ 3 1s 3 6s. ಸೊ x ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ 6 ಆಯ್ತಾ. ಈಗ ತಗೊಂಡು ಹೋಗಿ ಒಂದು ಈಕ್ವೇಷನ್ ಹಾಕಿ, ದಟ್ ಈಸ್ ಇದಕ್ಕೆ ಹಾಕೊಂಡ್ಬಿಡಿ ಆಯ್ತು. ಏನಾಯ್ತು x is 6 6 minus y equals to 4. minus 6 ಕಳ್ಕೊಳ್ಳಿ, 6 minus 4 equals to y. ಸೊ y is equal to 2. ಸೊ ಇಷ್ಟೇ, ಏನು ಕಷ್ಟ ಇದೆ. ಸೊ x is equal to 6, y is equal to 2. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್, ನಿಮಗೆ ಇದನ್ನು ಟ್ವಿಸ್ಟ್ ಮಾಡ್ಕೊಟ್ಟಿದ್ದೀನಿ ಕ್ವಶನ್. ಏನು ಸ್ವಲ್ಪ ನೀವು ಥಿಂಕ್ ಮಾಡಲಿ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ನೋಡಿ. ಫೈಂಡ್ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ರೆಪ್ರೆಸೆಂಟೇಟೆಡ್ ಇನ್ ದ ಗಿವನ್ ಗ್ರಾಫ್. ನೋಡಿ ಇಲ್ಲಿ ಇಲ್ಲೊಂದು ಲೈನ್ ಎಕ್ಸ್ ಆಕ್ಸಿಸ್ ಕಟ್ ಆಯ್ತಾ. ನೋಡಿ ಇಲ್ಲೊಂದು ಎಕ್ಸ್ ಆಕ್ಸಿಸ್ ಕಟ್ ಆಯ್ತು, ದಟ್ ಈಸ್ -1 ಆಲ್ಫಾ ಫಸ್ಟ್ ಕಟ್ ಆಗಿರೋದು, -1, 0 ಮತ್ತೆ 4, 0. So that is beta is 4. So what is general formula? That is x square minus alpha plus beta. So into x plus alpha into beta na. So x square minus alpha is -1 plus beta is 4 into x plus alpha into beta, that is -1 into 4. Okay, x square minus ನೋಡಿ ಇಲ್ಲಿ ಕಳ್ಕೊಳ್ಳಿ, 4 ಅಲ್ಲಿ 1 ಹೋದ್ರೆ 3x. Okay, so minus 4 1s 4 equals to 0. So this is the equation. ಮುಗೀತು. ಏನು ಬೇಕಾ ಇದು ನೋಡಿ ಇಲ್ಲಿ. ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್, ಕರೆಕ್ಟ್. ಓಕೆ ಓಕೆ ಇದು ರೂಟ್ ಆಫ್ ದಿ ಈಕ್ವೇಷನ್ ಏನಿದೆ ಫ್ಯಾಕ್ಟರೈಸೇಷನ್ ಮಾಡಿ. 6 2s 12. ನೋಡಿ ಏನು ಕೊಟ್ಟಿದ್ದೀನಿ ಈಕ್ವೇಷನ್, ದಟ್ ಈಸ್ 2x ಸ್ಕ್ವೇರ್ ಪ್ಲಸ್ x ಮೈನಸ್ 6 is equal to 0. ಸೊ ಫ್ಯಾಕ್ಟರೇಷನ್ ಮಾಡಿದ್ರೆ ಏನಾಗುತ್ತೆ, 6 2s 12. ಸೊ 12 ಫ್ಯಾಕ್ಟರ್ಸ್ಗಳು ಯಾವ್ದು ತಗೋಬೇಕು ನಾವು, 3 4s ತಗೊಬೇಕು, 3 4s. ಸೊ ಎರಡನ್ನು ಕಳಿತಿದ್ದೀರಿ, ಇಲ್ಲಿ ಪ್ಲಸ್ ಕೊಡಿ, ಇದಕ್ಕೆ ಮೈನಸ್ ಕೊಡಿ, ಅಷ್ಟೇ ಮುಗೀತು. ಸೊ 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 3x ಮೈನಸ್ 6. ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ, 2 ಕಾಮನ್, 2x ನ ಕಾಮನ್ ತೆಗಿಬೋದು, x ಪ್ಲಸ್ 2 ಉಳಿತು. ಸೊ ಇಲ್ಲಿ -3ನ ಕಾಮನ್ ತೆಗೆದ್ರೆ ಸೊ x ಪ್ಲಸ್ 2 ಉಳಿತಾ. ಸೊ ಏನಾಯ್ತು, 2x ಮೈನಸ್ 3 ಈಕ್ವಲ್ಸ್ ಟು 0, x ಪ್ಲಸ್ 2 ಈಕ್ವಲ್ಸ್ ಟು 0 ಆಯ್ತು. ಸೊ x ಈಸ್ ಈಕ್ವಲ್ ಟು 3/2 ಆಯ್ತು, x ಈಸ್ ಈಕ್ವಲ್ ಟು -2 ಆಯ್ತು. ಇಷ್ಟೇ ಆನ್ಸರ್, ಪಟ್ ಅಂತ ಮಾಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಫೈಂಡ್ ದ ಸಮ್ ಆಫ್ 20 ಟರ್ಮ್ಸ್ ಅಂತೆ, 20 ಟರ್ಮ್ ಅಂದ್ರೆ ಏನು ಕಂಡಿಬೇಕಾ. ಸೊ ಫಾರ್ಮುಲಾ SN ಈಸ್ ಈಕ್ವಲ್ ಟು n ಅಂದ್ರೆ 20/2. ಸೊ ಇಂಟು 2 ಇಂಟು a ಎಷ್ಟಿದೆಯಪ್ಪ, a is 3 ಫಸ್ಟ್ ಟರ್ಮ್, ದಟ್ ಈಸ್ a is 3 ಪ್ಲಸ್ n ಮೈನಸ್ n ಅಂದ್ರೆ ಎಷ್ಟು, ದಟ್ ಈಸ್ ನಂಬರ್ ಆಫ್ ಟರ್ಮ್ 20. ಸೊ 19 ಆಯ್ತು. n ಮೈನಸ್ 1 ಇಂಟು d ಎಷ್ಟು, ದಟ್ ಈಸ್ 4. ಕರೆಕ್ಟಾ. ಸೊ ಓಕೆ ಈಗ ನೋಡಿ 2 ಇಂದ 20 ಓಕೆ, 2 10s 10. ಸೊ 6 ಕರೆಕ್ಟಾ, ಪ್ಲಸ್ 3 2s 6 ಆಯ್ತಲ್ಲ, 3 2s 6. ಈಗ ನಾವೇನು ಮಾಡ್ಬೇಕು ಇಲ್ಲಿ, ನಾವು 19 4s ಮಚ್ಚ 76. ಸೊ 19 4s ಎಷ್ಟು, 76 ಕರೆಕ್ಟಾ. 76 ಪ್ಲಸ್ 6 ದಟ್ ಈಸ್ 82 ಇಂಟು 10 ದಟ್ ಈಸ್ 820. ಇಷ್ಟೇ ಸಮ್ ಆಫ್ 20 ಟರ್ಮ್ಸ್. ಈಸಿ. ಓಕೆ ನೆಕ್ಸ್ಟ್, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? 3 ಡಿಜಿಟ್ ನಂಬರ್ಸು ಯಾವ್ದು ಡಿವಿಸಿಬಲ್ ಆಗುತ್ತೆ. ಸೊ ಇದನ್ನ ತುಂಬಾ ಈಸಿಯಾಗಿ ನಾವು ಮಾಡಬೇಕು, ಅಂತ ಟ್ರಿಕ್ಕಿ, ಸ್ವಲ್ಪ ಥಿಂಕ್ ಮಾಡ್ಬೇಕು ನೀವು, ಈಸಿಯಾಗಿ ಮಾಡ್ಬೇಕು. ಹಂಗಂದ್ರೆ ಈಗ ನೋಡೋಣ ಅದು ಯಾವ್ದು ಡಿಜಿಟ್ ಬರುತ್ತೆ ಅಂತ ನೋಡಿ. ಯಾವ್ದು ನಂಬರ್ಸ್ ಆರ್ 105, ಸೊ 112 ಆ್ಯಂಡ್ ಸೊ ಆನ್. ಲಾಸ್ಟ್ 3 ಡಿಜಿಟ್ ಏನಾಗಿರುತ್ತೆ, ದಟ್ ಈಸ್ 994 ಆಯ್ತಾ. ಸೊ ಈಗ an is equal to ಎಷ್ಟಪ್ಪ, an is equal to 994 ಕರೆಕ್ಟಾ. ಸೊ a is equal to ಎಷ್ಟು, 105. ಸೊ d is equal to ಎಷ್ಟು, 7. ಸೊ an ಫಾರ್ಮುಲಾಗೆ ಹಾಕಿ, ನಂಬರ್ ಆಫ್ ಟರ್ಮ್ಸ್ ಬರುತ್ತೆ. an is equal to a ಪ್ಲಸ್ n ಮೈನಸ್ 1 ಇಂಟು d ಕರೆಕ್ಟಾ. an is 994 ಈಕ್ವಲ್ಸ್ ಟು a is 105 ಪ್ಲಸ್ n ಕಂಡುಹಿಡಬೇಕಾದ್ರೆ n ಮೈನಸ್ 1 ಇಂಟು ಡಿ ಎಷ್ಟಿದೆ, 7. ಓಕೆ ಈಗ 994 ಈಕ್ವಲ್ಸ್ ಟು 105, ಇದನ್ನ ನೋಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 7n ಮೈನಸ್ 7. ಸೊ ಈಗ ಇದನ್ನು ಕಳ್ಕೊಳ್ಳಿ, ಎಷ್ಟಾಯ್ತು, 7 ಹೋದ್ರೆ 98. 98 ಕಡೆಗೆ ಹಾಕೊಳ್ಳಿ, 98 994 ಮೈನಸ್ 98 ಈಕ್ವಲ್ಸ್ ಟು 7n ಕರೆಕ್ಟಾ. ಸೊ ಈಗ 98 ಅಲ್ಲಿ ಸೊ
ಓಕೆ 994 98ನ ಕಳ್ಕೊಳ್ಳಿ, ಎಷ್ಟಾಗುತ್ತೆ, ಎಷ್ಟಾಯ್ತು? ಸೊ ಈ ಕಡೆ ಹೇಳೋಣ. ಸೊ ದಟ್ ಈಸ್ ವಾಟ್ ಇಸ್ ಆನ್ಸರ್, ವಾಟ್ ವಿಲ್ ಬಿ ದ ಆನ್ಸರ್? ಸಬ್ಟ್ರಾಕ್ಟ್ ಮಾಡಿ ಈಗ. 896 ಎಷ್ಟು ಬಂತು? 8 ಓಕೆ 896 ಕರೆಕ್ಟಾ? ಓಕೆ ಈಸ್ ಈಕ್ವಲ್ ಟು 7n. ಈಗ 7 ಇದು ಕಳ್ಸ್ಕೊಳ್ಳಿ. 896 ಡಿವೈಡ್ ಬೈ 7 ಈಕ್ವಲ್ಸ್ ಟು n. 7 1 7 ಎಷ್ಟು ಉಳಿತು? 1 ಉಳಿತು. 7 2 14 7 8 56. ಸೊ n ಈಸ್ ಈಕ್ವಲ್ ಟು 128. ಇಷ್ಟೇ ಆನ್ಸರ್, 128. ಓಕೆ ಓಕೆ ನೆಕ್ಸ್ಟ್ ಹೋಗೋಣ. ಸಮ್ ಆಫ್ ಡಿವಿಸಿಬಲ್ ಬೈ 3 ಡಿಜಿಟ್ ನಂಬರ್ ದಟ್ ಇಸ್ 128 ಟರ್ಮ್ಸ್ ಇದೆ ಅಂತ ಅರ್ಥ ನೋಡಿ. ವೆರಿ ಈಸಿ ಇದು. 90 ಡಿಗ್ರಿ ಅದು. ಓಕೆ ಇದಕ್ಕೆ ಸೈನ್ ಕಾಸ್ ಆಲ್ಫಾ ಅಂತೆ. ಕಾಸ್ ಆಲ್ಫಾ ಅಂದ್ರೆ ಇದು ಆಲ್ಫಾನಾ. ಸೊ ಇದೇನಾಯ್ತಾಗ ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಆಯ್ತು, ಸಾರಿ ಹೈಪೋಟೆನಸ್ ಆಯ್ತು, ಕರೆಕ್ಟಾ? ಕಾಸ್ ಅಂದ್ರೇನು? ಅಡ್ಜಸೆಂಟ್ ಬೈ ಹೈಪೋಟೆನಸ್ ದಟ್ ಇಸ್ 12/30, ಕರೆಕ್ಟಾ? ಅದೇ ಕಾಟ್ ಅಂದ್ರೆ ಕಾಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ವಾಟ್? ಟ್ಯಾನ್. ಟ್ಯಾನ್ ಏನಿರುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. ಕಾಟು ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಬೈ ಆಪೋಸಿಟ್. ಅಡ್ಜಸೆಂಟ್ ಏನಿದೆ 12, ಆಪೋಸಿಟ್ ಏನಿದೆ 5. 12/5 ಇಸ್ ರೈಟ್ ಆನ್ಸರ್. ಮುಗೀತು. ಓಕೆ ನೆಕ್ಸ್ಟ್ ಡಿಸ್ಟೆನ್ಸ್ ಕಂಡುಹಿಡಬೇಕಂತೆ. ಡಿಸ್ಟೆನ್ಸ್ ನೋಡಿ, ಇಟ್ ಇಸ್ x1 y1 x2 y2 ನೋಡಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈಗ ಇದಕ್ಕೆ ಫಾರ್ಮುಲಾ ಹಾಕೋಣ. ಫಾರ್ಮುಲಾ ನೋಡಿ, x2 ಅಂದ್ರೆ ಎಷ್ಟಿದೆ? ದಟ್ ಈಸ್ x2 is 6 minus x1 is 3 square plus y2 is 4 minus 1 is 3 square. So root of 9 plus 9, so root of 18. So that is 9 2s are 18. That is 3 root 2. 3 root 2 is the answer. 3 root 2. ಫಾಸ್ಟ್ ಆದ್ರೆ ಹೇಳ್ಬೇಕು, ಫಾಸ್ಟ್ ಆದ್ರೆ ಹೇಳ್ಬೇಕು, ಇಲ್ಲ ನೀವು ಅರ್ಥ ಮಾಡ್ಕೋಬೇಕು. ನೀವು ಇಲ್ಲಿಗೆ ಈಗ ಸ್ಟೇಟಲ್ಲಿ ಬಂದು ಇದನ್ನು ಸ್ಪೀಡ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆಯ್ತಾ, ಸ್ವಲ್ಪ ಫಾಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೀವೇನಾದ್ರು ಫಾಸ್ಟ್ ಆಗ್ತದೆ ಅಂದ್ರೆ ವಿಡಿಯೋನ ಸ್ಲೋ ಇಟ್ಕೊಂಡು ನೋಡಿ, ಸ್ಲೋ ಆಗ್ತಂದ್ರೆ ವಿಡಿಯೋನ ಫಾಸ್ಟ್ ಇಟ್ಕೊಂಡು ನೋಡಿ. ನೆಕ್ಸ್ಟ್ ದ ಬ್ಯಾಕ್ ಕಂಟೈನಿಂಗ್ 3 ರೆಡ್ ಬಾಲ್ಸ್ ನೋಡಿ. 3 ರೆಡ್ ಬಾಲ್ಸ್, 5 ಬ್ಲಾಕ್ ಬಾಲ್ಸ್. ಒಟ್ಟು ಟೋಟಲ್ ಎಷ್ಟಾಯ್ತಪ್ಪ ಬಾಲ್ಸ್? n(s) is equal to 8 ಆಯ್ತಾ? 8 ಬಾಲ್ಸ್ ಆಯ್ತಾ? 8 ಬಾಲ್ಸ್. ಅದರಲ್ಲಿ ರ್ಯಾಂಡಮ್ಲಿ ಫ್ರಮ್ ದಿ ಬ್ಯಾಗ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಬಾಲ್ ಇಸ್ ನಾಟ್ ಎ ರೆಡ್. ರೆಡ್ ಅಲ್ದರ್ ಬಾಲ್ ಎಷ್ಟಿದಾವೆ? ದಟ್ ಇಸ್ 5. ರೆಡ್ ಅಲ್ದರ್ ಬಾಲ್ 5 ಇದಾವೆ. ಸೊ ದಟ್ ಈಸ್ P of E ಈಕ್ವಲ್ಸ್ ಟು ಸೊ n of E ಡಿವೈಡ್ ಬೈ n of S. n of E ಅಂದ್ರೆ ದಟ್ ಈಸ್ ನಾಟ್ ಎ ಬ್ಲಾಕ್ ಬಾಲ್, ನಾಟ್ ಎ ರೆಡ್ ಅಂತೆ. ಸೊ ನಾಟ್ ಎ ರೆಡ್ ಎಷ್ಟಿದಾವೆ? ದಟ್ ಈಸ್ 5/8. ದಟ್ ಈಸ್ ಆನ್ಸರ್. ಮುಗಿತು. 12 defective pens are accidentally mixed with 132 good pen ಅನ್ಸಿದೆ. ಸೊ ಟೋಟಲ್ ನಂಬರ್ ಆಫ್ ಪೆನ್ ಎಷ್ಟಾಯ್ತು? n of S. ಟೋಟಲ್ ನಂಬರ್ ಆಫ್ ಪೆನ್, ಅದು ಗುಡ್ ಆಗಿರಲಿ ಬ್ಯಾಡರ್ ಆಗಿರಲಿ ಏನಾರು ಆಗಿರಲಿ, ಎಷ್ಟಾಯ್ತು? ಟೋಟಲ್ ನಂಬರ್ ಆಫ್ ಪೆನ್ ದಟ್ ಈಸ್ 132 ಪ್ಲಸ್ 12 ಎಷ್ಟಾಯ್ತು? ದಟ್ ಈಸ್ 144 ಪೆನ್ ಆಯ್ತು. ದಟ್ ಈಸ್ n of S. ಸೊ ಇಟ್ ಈಸ್ ನೋಡಿ ಏನಂತೆ ನೆಕ್ಸ್ಟ್. ಓಕೆ ಜಸ್ಟ್ ಲುಕ್ ಅಟ್ ದ ಪೆನ್ ಅಂಡ್ ಟೆಲ್ ವೆದರ್ ದಟ್ ಇಸ್ ನಾಟ್ ಡಿಫೆಕ್ಟಿವ್. ದ ಒನ್ ಪೆನ್ ಈಸ್ taken out from randomly. Determine the probability of getting pen taken out. That is good one ಅಂದ್ರೆ 132 good one ಇರುತ್ತೆ. That is P of E equals to so n of E divided by n of S. good pen. So good pen ಎಷ್ಟಿದಾವೆ? 132 ಇದಾವೆ divided by 144. ಸೊ ಇವೆರಡು ಒಂದು ನಂಬರ್ ಇಂದ ಹೋಗುತ್ತೆ. ಯಾವ್ದಿಂದ ಹೋಗುತ್ತೆ? 12 ಇಂದ ಹೋಗುತ್ತಾ? 12 ಹೋಗುತ್ತೆ, 12 11 ಹೋಗುತ್ತೆ, ಕರೆಕ್ಟಾ? 12 11 ಮುಗೀತು. ಇಷ್ಟೇ, 11/20 12. ಸೊ ನೆಕ್ಸ್ಟ್ ನೋಡಿ, ಇದು HCF ಮತ್ತೆ LCM ಮಾಡಬೇಕು. HCF ಮತ್ತೆ LCM ಮಾಡಿ. ಸೊ HCF ಎಷ್ಟು ಬರುತ್ತೆ? ದಟ್ ಈಸ್ HCF is 2 ಅಂದ್ರೆ ಕಡಿಮೆ ಲೀಸ್ಟ್ ನಂಬರ್ ಯಾವ್ದಿರುತ್ತೆ ದಟ್ ಇಸ್ HCF. ನೋಡಿ ಲಾಂಗೆಸ್ಟ್ ನಂಬರ್ ಜಾಸ್ತಿ ಇರೋದೆಷ್ಟು? 2000. ಓಕೆ 23,460. ಅದನ್ನು ವೆರಿಫೈ ಮಾಡ್ಬೇಕಾದ್ರೆ ನೋಡಿ ನೀವೇನು ಮಾಡ್ಬೇಕು ವೆರಿಫೈ ಮಾಡೋಕ್ಕೆ? ದಟ್ ಈಸ್ A into B equals to HCF into LCM. So HCF A into B ಅಂದ್ರೆ ನಂಬರ್ಸ್. ಸೊ 510 ಸೊ ಇಂಟು 92 ಈಕ್ವಲ್ಸ್ ಟು 2. ಸೊ ಒಂದು LCM ಎಷ್ಟಿದೆ? 2 ಇಂಟು LCM ಎಷ್ಟಿದೆ? 23460. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಸೇವ್ ಬರುತ್ತೆ. ಓಕೆ ನೆಕ್ಸ್ಟ್ 0 ಅಂಡ್ ಕೋಎಫಿಷಿಯಂಟ್ ಮಾಡ್ಬೇಕಂತೆ. ಸೊ ಇದ್ರಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋಣ. 0 ಮತ್ತು ಫಾರ್ಮೇಟ್ ಮಾಡ್ಬೇಕಾದ್ರೆ ನೋಡಿ 3 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಏನಾಯ್ತು? 4 3 6 3 18. ಸೊ 18 ಫ್ಯಾಕ್ಟರ್ಸ್ ಏನು ಬರುತ್ತೆ? ನಮಗೆ 7 ಬರಬೇಕು. 9 2 ತಗೊಳ್ಳಿ, 9 2 ಸೊ ಮೈನಸ್ ಇದೆ ಕಳಿತಿದ್ರಿ. ಸೊ ಬಿಗ್ಗರ್ ಅವರಿಗೆ ಮೈನಸ್ ಪ್ಲಸ್ ಕೊಡಿ. ಸೊ ಏನಾಯ್ತಾಗ 6x² ಮೈನಸ್ 9x ಸೊ ಪ್ಲಸ್ 2x ಮೈನಸ್ 3 = 0. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ? 3 ಕಾಮನ್ ತೆಗಿತೀರಾ? ಸೊ 3 ಕಾಮನ್ ತೆಗೆದ್ರೆ 3x ನ ಕಾಮನ್ ತೆಗೆಯೋಣ. 3x
ಏನು ಉಳಿತು ಎಕ್ಸ್ ಮೈನಸ್ 3 3 is 9 ಓಕೆ ಪ್ಲಸ್ ಕಾಮನ್ ತೆಗೆದ್ರೆ ಪ್ಲಸ್ ಓಕೆ ಪ್ಲಸ್ ಕಾಮನ್ ತೆಗೆದ್ರೆ ನಮ್ಗೆ ಏನು ಉಳಿಯುತ್ತೆ ಇಲ್ಲಿ ಏನು ಉಳಿಯುತ್ತೆ ಓಕೆ ನೋಡೋಣ ಈಗ ಏನು ಉಳಿಯುತ್ತೆ ಓಕೆ ಇಲ್ಲಿ ಕಾಮನ್ ಅಲ್ಲಿ ನೋಡಿ ಇಲ್ಲಿ ಮೂರೆರಡು ಲಾರು ಕರೆಕ್ಟ್ ಇದೊಂದು ಚೂಪ್ ಮಿಸ್ಟೇಕ್ ಐತೆ ಮೂರೆರಡು ಲಾರು ಸೊ ಇಲ್ಲಿ ಏನು ತೆಗಿತ್ರಿ ಕಾಮನ್ 1 ತೆಗಿತ್ರಿ ಸೊ ಉಳಿಯೋದು ಏನು ಉಳಿಯುತ್ತೆ 2x ಮೈನಸ್ 3 ಉಳಿತು ಸೊ ಇವಾಗ ಏನಾಯ್ತು ಈಕ್ವೇಶನ್ 3x ಪ್ಲಸ್ 1 ಈಕ್ವಲ್ಸ್ ಟು 0 ಸೊ 2x ಮೈನಸ್ 3 ಈಕ್ವಲ್ಸ್ ಟು 0 ಸೊ 3x ಈಕ್ವಲ್ಸ್ ಟು ಮೈನಸ್ 1 x ಈಸ್ ಈಕ್ವಲ್ ಟು ಮೈನಸ್ 1 ಬೈ 3 ಸೊ 2x ಈಕ್ವಲ್ಸ್ ಟು 3 x ಈಸ್ ಈಕ್ವಲ್ ಟು 3 ಬೈ 2 ನೋಡಿ ಇದೆ ಆಲ್ಫಾ ಇದು ಬೀಟಾ ನೆನ್ನೆ ಈ ಪ್ರಾಬ್ಲಮ್ ಮಾಡಿದೀನಿ ಇದೇ ಕ್ವಶನ್ ಸೇಮ್ 3 ಮಾರ್ಕ್ಸ್ ಇಂದು ನಮಗೆ ಆನ್ಯುವಲ್ ಎಕ್ಸಾಮ್ ಇದು ಸ್ಟೇಟ್ ಲೆವೆಲ್ ಕೊಟ್ಟೇನೆ ಆಯ್ತಾ ಅದಕ್ಕೆ ನೀವು ಕ್ವಶನ್ ಪೇಪರ್ಗಳನ್ನ ಮತ್ತೆ ಮಾಡೋ ಪೇಪರ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅದನ್ನೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಸೊ ಏನಾಯ್ತು ಈಗ ಆಲ್ಫಾ ಪ್ಲಸ್ ಬೀಟಾ ಮಾಡೋಣ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಆಲ್ಫಾ ಏನಿದೆ ದಟ್ ಈಸ್ ಮೈನಸ್ 1 by 3 ಪ್ಲಸ್ ಬೀಟಾ ಇಸ್ 3 by 2 ಈಕ್ವಲ್ಸ್ ಟು ಸೊ ಮೈನಸ್ ಆಫ್ ಬೀಟಾ ಏನಿದೆ ದಟ್ ಈಸ್ 7 ಮೈನಸ್ 7 ಓಕೆ 7 ಬರುತ್ತೆ ಪ್ಲಸ್ 7 ಆಯಿತು ಪ್ಲಸ್ 7 by 1 ಕರೆಕ್ಟಾ 1 2 1 6 ಓಕೆ 7 by 6 7 by 6 ಓಕೆ ನೋಡಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 3 to the 6 so 2 minus 2 plus 9 okay that is will become 7 by 6 7 by 6 equals to 7 by 6 ಇದು alpha plus beta sum of the zero ಈಗ product of the zero alpha into beta equals to c by a alpha into beta ಏನಿದೆ that is minus 1 by 3 into 3 by 2 equals to that is c ಏನಿದೆ c is 3 minus 3 by 6 ಕರೆಕ್ಟಾ ಓಕೆ 3 1 3 minus 6 by minus 3 by 6 ಇಷ್ಟೇ ನೋಡಿ ಎರಡು ಈಕ್ವಲ್ ಬಂತು ಓಕೆ ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ಮಾಡಿದ್ರೆ ಸೊ ಇನ್ ಎ ಸ್ಕೂಲ್ ಇಟ್ ವಾಸ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ ದ 1500 equally among the student who got A plus grade ಸೊ ಇದರಲ್ಲಿ A plus let us ಸ್ಟೂಡೆಂಟ್ ಏನು ತಗೊಳ್ಳೋಣ ಸ್ಟೂಡೆಂಟ್ ಎಕ್ಸ್ ಅಂತ ತಗೊಳ್ಳೋಣ ಸೊ ಈಚ್ ಒನ್ ಗೆಟ್ ಎಷ್ಟು ಅಮೌಂಟ್ ತಗೋತಾರೆ ವೈ ಅಂತ ತಗೊಳ್ಳೋಣ ಸೊ ಟೋಟಲ್ ಅಮೌಂಟ್ ಎಷ್ಟಿದೆ 1500 ಸೊ ಒಬ್ಬೊಬ್ಬರಿಗೆ ಎಷ್ಟು ಅಮೌಂಟ್ ಬರುತ್ತೆ ನೋಡಿ y ಈಸ್ ಈಕ್ವಲ್ ಟು ಅಮೌಂಟ್ ಒಬ್ಬೊಬ್ಬರಿಗೆ y ಅನ್ನೋದೇನು ಅಮೌಂಟ್ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ದಟ್ ಇಸ್ ಟೋಟಲ್ ಅಮೌಂಟ್ 1500 ಇದೆ ಕರೆಕ್ಟಾ ಅದ್ರ ಡಿವೈಡ್ ಬೈ ಎಕ್ಸ್ ಈ ಸ್ಟೂಡೆಂಟ್ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತು ಈಗ ಬಟ್ ಸ್ವಲ್ಪ ಏನಾಗಿದೆ ಈಗ ನೆಕ್ಸ್ಟ್ ನೋಡಿ 5 more ಸ್ಟೂಡೆಂಟ್ ಗಾಟ್ ಎ ಪ್ಲೇಸ್ ರಿಸಲ್ಟ್ ಬಂದ್ಮೇಲೆ 5 ಜನ ಸ್ಟೂಡೆಂಟ್ಗಳಿಗೆ ಜಾಸ್ತಿ ಎ ಪ್ಲೇಸ್ ಬಂದಿದೆ ಅಂತೆ ಸೊ ಏನಾಯ್ತು ಈಗ ಈಕ್ವೇಶನ್ ನೋಡಿ 1500 ದುಡ್ಡು ಆದ್ರೆ ಅದರಲ್ಲಿ 5 ಜನ ಈಗ ಜಾಸ್ತಿ ಆದ್ರು 5 ಮೆಂಬರ್ಸ್ ಜಾಸ್ತಿ ಆದ್ರು ಕರೆಕ್ಟಾ ನೆಕ್ಸ್ಟ್ ಜಾಸ್ತಿ ಆದಾಗ ಎಕ್ಸಾಮಿನೇಷನ್ ದ ರಿಸಲ್ಟ್ ಆಫ್ ಅಮೌಂಟ್ ರಿಸೀವ್ಡ್ ಬೈ ಈಚ್ ಸ್ಟೂಡೆಂಟ್ ವಾಸ್ ರೆಡ್ಯೂಸ್ ಟು 25 ಒಬ್ಬೊಬ್ಬ ಸ್ಟೂಡೆಂಟ್ಗೆ ಸಿಗುತ್ತಲ್ಲ ಅಮೌಂಟ್ ಅಲ್ಲಿ ಏನಾಯ್ತು 25 ರೂಪಾಯಿ ಕಡಿಮೆ ಆಯ್ತು ಅಮೌಂಟ್ ಇಸ್ ವೈ ಆ ವೈ ಅಲ್ಲಿ 25 ರೂಪಾಯಿ ಕಡಿಮೆ ಆಯ್ತು ಕರೆಕ್ಟಾ ಸೊ ಈಗ ಈಕ್ವೇಶನ್ ಹಾಕಿ ಅಷ್ಟೇ ಮುಗಿತು ಏನಿಲ್ಲ ನೋಡಿ ಈಕ್ವೇಶನ್ ನಂಬರ್ 1 ಅಂತ ಕರೀದಿನ ಸೊ ಈಕ್ವೇಶನ್ ನಂಬರ್ 1 ದಿಸ್ ಈಕ್ವೇಶನ್ ನಂಬರ್ 2 ನೋಡಿ ಈಗ ಹಾಕಿದಿನ ಇದು 1500 ಡಿವೈಡ್ ಬೈ ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು ವೈ ಅಂದ್ರೆ ನಮಗೆ ಗೊತ್ತಾಯ್ತು ಈಗ 1500 ವೈ ಅಂದ್ರೆ 1500 ಡಿವೈಡ್ ಬೈ ಎಕ್ಸ್ ಸೊ ಮೈನಸ್ 25 ಕರೆಕ್ಟಾ ಸೊ ಈಗ ಜಸ್ಟ್ ಇದನ್ನು ತೆಗೆದು ವರ್ಡ್ ಹಾಕಿಳಿ ಏನಾಯ್ತು ನೋಡಿ 1500 ಡಿವೈಡ್ ಬೈ ಎಕ್ಸ್ ಪ್ಲಸ್ 5 ಸೊ ಮೈನಸ್ 1500 ಡಿವೈಡ್ ಬೈ ಎಕ್ಸ್ ಸೊ ಈಕ್ವಲ್ಸ್ ಟು ಮೈನಸ್ 25 ಆಯ್ತು ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x so divided by so 1500x so minus 1500x so plus that is 75,000 equals to minus 25 ಕರೆಕ್ಟಾ ಇವಾಗ ಏನು ಮಾಡ್ಬೇಕು ನೋಡಿ ಇಲ್ಲಿ ಕ್ಯಾನ್ಸಲ್ ಆಯ್ತು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಉಳಿದಿತ್ತು ನೆಕ್ಸ್ಟ್ ಏನು ಉಳಿತು ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ಈಗ ಏನು ಉಳಿದಿದೆ ದಟ್ ಈಸ್ ಓಕೆ ಉಳಿದಿರೋದು ಈಗ ಪ್ಲಸ್ 7500 ಸೊ ಈಸ್ ಈಕ್ವಲ್ ಟು ಮೈನಸ್ 25 ಎಕ್ಸ್ ಓಕೆ ಹೋಲ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ 7500 ಈಸ್ ಈಕ್ವಲ್ ಟು ಸೊ ಮೈನಸ್ 25 ಎಕ್ಸ್ ಸ್ಕ್ವೇರ್ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 25 5 125 ಎಕ್ಸ್ ಕರೆಕ್ಟಾ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದಿನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಬರ್ತದೆ ಈಗ ಓಕೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಓಕೆ ಇಲ್ಲಿ ಪ್ಲಸ್
ಒನ್ ಸೆಕೆಂಡ್ ಮಿಸ್ಟೇಕ್ ಆಯ್ತು. ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲಿ ಮೈನಸ್. ಓಕೆ, ಈಗ ಈ ರೀಅರೇಂಜ್ ಮಾಡ್ಕೊಳ್ಳೋಣ. ಮೈನಸ್ 25x². ಸೊ ಮೈನಸ್ 125x. ಸೊ ಈಕ್ವಲ್ಸ್ ಟು 7500. ಸೊ ಇಲ್ಲಿ ಈಗ ನಾವು ಸಿಂಬಲ್ನ ತೆಗೋಣ. ಈಗ ನೋಡಿ, ಇಲ್ಲಿ ಮೈನಸ್ ಆಕ್ಚುಲಿ ಏನು ಗೊತ್ತಾ, ಸೊ ಅಲ್ಲಿ ಸಿಂಬಲ್ ಇರುತ್ತೆ ನೋಡಿ, ಮೈನಸ್ ಸಿಂಬಲ್ ಇರುತ್ತಲ್ಲ, ಮೈನಸ್ ಸಿಂಬಲ್ ಇಲ್ಲಿ ಅಪ್ಲೈ ಮಾಡಬೇಕು. ಮೈನಸ್ ಬರುತ್ತೆ ಇಲ್ಲಿ, ಮೈನಸ್, ಇದು ಮೈನಸ್. ಓಕೆ ಮೈನಸ್ ಇಲ್ಲಿ ಮೈನಸ್. ಈಗ ಒಳಗಡೆ ಈ ಕಡೆ ಮೈನಸ್ 225x² ಮೈನಸ್ 125x. ಸೊ ಪ್ಲಸ್ 7500 ಈಕ್ವಲ್ಸ್ ಟು 0. ಫಸ್ಟ್ ಮೈನಸ್ ಬೇಡ, ಓಲ್ ಈಕ್ವೇಷನ್ ಮೈನಸ್ ಮತ್ತೆ 5ನ ಮಲ್ಟಿಪ್ಲೈ ಮಾಡೋಣ. ಸೊ ಮೈನಸ್ 5 ಕರೆಕ್ಟಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 5 ಅವಮಾಸ 25 ಡಿವೈಡ್ ಮಾಡ್ತಿದ್ದೀನಿ 5ಇಂದ ನಾನು. ಸೊ 5 ದಟ್ ಈಸ್ 5 5 ಜನ ಬೇಡ, 25 ಮಾಡೋದು ಹಾಕ್ಬಿಡಿ 25ಇಂದ. ಸೊ 5 1 25 1 ಓಕೆ. ಸೊ ಮೈನಸ್ 25 ಮೈನಸ್ ಇದೆ ಪ್ಲಸ್ ಆಯಿತು. ಓಕೆ, 25 5 ಸೊ ಮೈನಸ್ ಇದೆ ಪ್ಲಸ್ ಆಯಿತು. ಸೊ ಪ್ಲಸ್ ಇರೋದು ಮೈನಸ್ ಆಯಿತು. ಸೊ 25 3 300 ಈಕ್ವಲ್ ಟು 0. ಸೊ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕೀಗ. ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತದೆ. ಎಷ್ಟು ಬರುತ್ತೆ ನೋಡಿ, 300 ಮತ್ತು 5. 300 5 ಅಂದರೆ ನಾವು ಫ್ಯಾಕ್ಟರ್ಗಳನ್ನ ತಗೋಬೇಕು. ಫ್ಯಾಕ್ಟರ್ಗಳು 15 20 ವಿ ಕ್ಯಾನ್ ಟೇಕ್ 15 20. ಓಕೆ, ಸೊ ಇಲ್ಲಿ 15 20 ನೋಡಿ, x². ಓಕೆ, ಇಲ್ಲಿ ಕಳೀತಿರೋದ್ರಿಂದ 20 ಪ್ಲಸ್ 20 ಪ್ಲಸ್ 20x ಮೈನಸ್ 15x ಮೈನಸ್ 15x ಮೈನಸ್ 300 ಕರೆಕ್ಟಾ. ಸೊ ಈಗ ಎಕ್ಸ್ ಇವೆರಡರಲ್ಲಿ ಏನು ಕಾಮಂತಿದ್ರಿ, ಎಕ್ಸ್ ಪ್ಲಸ್ 20. ಸೊ ಮತ್ತೆ ಇಲ್ಲಿ ಏನು ಕಾಮಂತಿದ್ರಿ, ಓಕೆ, ಇಲ್ಲಿ ಮೈನಸ್ 15 ಕಾಮನ್ ತೆಗೆದ್ರೆ ಸೊ ಎಕ್ಸ್ ಪ್ಲಸ್ 20 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಎಕ್ಸ್ ಈಸ್ ಈಕ್ವಲ್ ಟು 15 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 20 ಆಗುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಪ್ಲಸ್ ಪಾಸಿಟಿವ್ ವ್ಯಾಲ್ಯೂ. ಸೊ ಎಕ್ಸ್ ಫಸ್ಟ್ ಇದು ವಿದ್ಯಾರ್ಥಿಗಳು. ಮತ್ತೆ ನೆಕ್ಸ್ಟ್ ಜಾಸ್ತಿ ಆಗಿದಷ್ಟು, ದಟ್ ಈಸ್ ಎಕ್ಸ್ ಪ್ಲಸ್ 5 ಅಂದರೆ ದಟ್ ಈಸ್ 15 ಪ್ಲಸ್ 5 ದಟ್ ಈಸ್ 20 ಸ್ಟೂಡೆಂಟ್ ಆಗಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಗೆಟ್ ಎ ಪ್ಲಸ್ ಆಫ್ಟರ್ ರಿಸಲ್ಟ್ ಆದ್ಮೇಲೆ ಬಂದಿರೋದು 20 ಸ್ಟೂಡೆಂಟ್. ಎಷ್ಟು ಜನ ಸ್ಟೂಡೆಂಟ್, 20 ಸ್ಟೂಡೆಂಟ್ಸ್. 20 ಜನ ಸ್ಟೂಡೆಂಟ್ಸ್. ಮುಗೀತು, ಅರ್ಥ ಆಯ್ತಾ. ಓಕೆ ನೆಕ್ಸ್ಟ್ ವೆದರ್ ನೋಡಿ, ಚೆಕ್ ವೆದರ್ ದ ಸಮ್ ಆಫ್ ಇದು ಕ್ವಾಡ್ರಾಟಿಕ್ ಡಿಸ್ಕ್ರಿಮಿನೆಂಟ್ ಆಗುತ್ತಿಲ್ಲ ಚೆಕ್ ಮಾಡ್ಬೇಕಂತ. ನೋಡಿ ಏನು ಕೇಳಿದ್ರು, ಸಮ್ ಆಫ್ ದಿ ಏಜ್ ಆಫ್ ದಿ 2 ಫ್ರೆಂಡ್ಸ್. ಒಂದು ಫ್ರೆಂಡ್ನ ಎ ಅಂತ ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಬ್ಬಂದು ವೈ ಅಂತ ತಗೊಳ್ಳೋಣ. ಇವರಿಬ್ರು ಸಮ್ ಮಾಡಿದ್ರೆ ನಾವು ಎಷ್ಟು ಬರುತ್ತೆ ಅಂದ್ರೆ 20 years. ಕರೆಕ್ಟಾ. 4 years ಆಗೋ ಅಂದ್ರೆ ವೈ ಈಸ್ ಈಕ್ವಲ್ ಟು ಏನಾಯ್ತು, ಈಕ್ವೇಷನ್ ವೈ ಈಸ್ ಈಕ್ವಲ್ ಟು ದಟ್ ಈಸ್ 20 ಮೈನಸ್ ಎಕ್ಸ್ ಆಯ್ತು. ಕರೆಕ್ಟಾ ಈಕ್ವೇಷನ್. ಸೊ ಈಗ 4 years ಆಗೋ ಅಂದ್ರೆ ಹಿಂದೆ ಎಕ್ಸ್ ಮೈನಸ್ 4 ಒಬ್ಬ. ಸೊ ಇನ್ನೊಬ್ಬ ಏನಾಯ್ತು, ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು ಅವ್ರಿಗೆ ಏಜ್ ಏನಾಯ್ತು, ಪ್ರಾಡಕ್ಟ್ ಆಫ್ ದಿ ಏಜ್ ಇಸ್ 48. ನೋಡಿ, ಇಂಟು ಹಾಕಿದ್ರೆ ಪ್ರಾಡಕ್ಟ್ ಆಯ್ತಾ. ಸೊ ಈಗ ಇದನ್ನ ವೈ ವ್ಯಾಲ್ಯೂ ಹಾಕೋಣ. ಇದು ವೈ ಮೈನಸ್ 4. ಸೊ ಎಕ್ಸ್ ಮೈನಸ್ 4 ಇಂಟು ವೈ ಅಂದ್ರೆ ದಟ್ ಈಸ್ 20 ಮೈನಸ್ ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು 48. ಈಗ ಸೊ ಎಕ್ಸ್ ಮೈನಸ್ 4 ಬ್ರಾಕೆಟ್ 20 4 ದಟ್ ಈಸ್ 16 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 48. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ ಏನಾಯ್ತು, 16x ಮೈನಸ್ x² ಮೈನಸ್ 16 4 64 ಮೈನಸ್ 4x ಈಕ್ವಲ್ಸ್ ಟು 48. ಸೊ ಈಗ ಈಕ್ವೇಷನ್ ಅರೇಂಜ್ ಮಾಡ್ಕೊಳ್ಳಿ. x². ಸೊ ಇಲ್ಲಿ ಮೈನಸ್ ಓಕೆ 12x ಓಕೆ ಪ್ಲಸ್ 12x ಮತ್ತೆ 64 ಆ ಕಡೆ ಕಳಿಸ್ಕೊಳ್ಳಿ, ಪ್ಲಸ್ ಆಗುತ್ತೆ. ಸೊ 112 ಆಗುತ್ತೆ. 112 ಆಯ್ತು. ವರ್ಡ್ ಹಾಕಿ ಈಗ. ಸೊ x² ಮೈನಸ್ 112x. ಸೊ ಇದು ಮೈನಸ್ ಪ್ಲಸ್ ಆಯಿತು, 112 ಇಸ್ ಈಕ್ವಲ್ ಟು 0. ಈಗ ಇದನ್ನು ಡಿಸ್ಕ್ರಿಮಿನೆಂಟ್ ಮಾಡೋಣ. ಡಿಸ್ಕ್ರಿಮಿನೆಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡಿಸ್ಕ್ರಿಮಿನೆಂಟ್ ಮಾಡಿದರೆ ದಟ್ ಈಸ್ b² ಮೈನಸ್ 4ac. ಕರೆಕ್ಟಾ. ಬಿ ಅಂದ್ರೆ ಎಷ್ಟಿದೆ, ದಟ್ ಈಸ್ 12 is 144. 144 ಮೈನಸ್ 4 ಇಂಟು ಎ ಇಸ್ 1 ಇಂಟು 112. ಸೊ 144 ಮೈನಸ್ 4 ಇಂಟು 112 ಅಂದರೆ 148. ಸೊ ಮೈನಸ್ 48
ಸರಿ ಓಕೆ 4 ಟು 8 444 ಸೊ ಇಲ್ಲಿ 12 ಸ್ಕ್ವೇರ್ ಅಂದ್ರೆ 144 ಓಕೆ ಇಲ್ಲಿ ಎಷ್ಟು ಬರುತ್ತೆ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಮೋರ್ ದೆನ್ ಮೈನಸ್ ಬರುತ್ತೆ ಆನ್ಸರ್ ಮೈನಸ್ ಬರುತ್ತೆ ಸೊ ಇದರಿಂದ ಇದೇನಾಯ್ತು ಇದು ಇಟ್ ಇಸ್ ನಾಟ್ ಎನ್ ವಾಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಲ್ಲ ಮೈನಸ್ ಅಲ್ಲಿ ಯಾವ್ದಕ್ಕೆ ಏಜ್ ಬರಲ್ಲ ಸೊ ಹಂಗಾಗಿ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಬರೀಬೇಕು ದಿಸ್ ಸಿಚುವೇಶನ್ ನಾಟ್ ಪಾಸಿಬಲ್ ಓಕೆ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡಿ ರೇಷೋ ಕೊಟ್ಟಿದ್ದೀನಿ 8 AD is 8 BD is 12 A is 6 and EC ನ ಕನ್ನಡ ಹೋಗ್ಬೇಕು ಅಲ್ಲಿ ಸೇಲ್ಸ್ ಅಪ್ಲೈ ಮಾಡಿ ಮಾಡಿದ್ರೆ 8/12 ಸೊ ಮತ್ತೆ 8/12 6/x ಅಂತ ಮಾಡ್ಕೊಳ್ಳಿ ದಟ್ ಈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ವಿಲ್ ಬಿ 9 ಬಂತು EC ವಿಲ್ ಬಿ 9 ಸೊ ಇದನ್ನ ನಾವು ರೇಷಿಯೋ ಮಾಡಿದಾಗ ಸೊ DE/BC ಅಂತ ದಟ್ ಈಸ್ 2:5 ಬರ್ತದೆ ಆಯ್ತಾ ಸೊ ನೆಕ್ಸ್ಟ್ ಇದು ಅಷ್ಟೇ ನೋಡಿ ಟ್ರಯಾಂಗಲ್ ಸೊ ABC ಅಥವಾ ಟ್ರಯಾಂಗಲ್ ABC ಇದರಲ್ಲಿ D ಪಾಯಿಂಟ್ ಮಿಡ್ ಪಾಯಿಂಟ್ ಅಂತೆ ನೆಕ್ಸ್ಟ್ ಟ್ರಯಾಂಗಲ್ PQR ಇದರಲ್ಲಿ M ಪಾಯಿಂಟ್ ಮಿಡ್ ಪಾಯಿಂಟ್ ಅಂತೆ ಸೊ ಇದೇನು ಸಿಂಪಲ್ ನೋಡಿ ಟ್ರಯಾಂಗಲ್ ABC ಸಿಮಿಲರ್ ವಿತ್ ಟ್ರಯಾಂಗಲ್ PQR ಸೊ ಪ್ರೂಫ್ ಏನ್ ಮಾಡಬೇಕು AB ಡಿವೈಡೆಡ್ ಬೈ PQ ಅಂಡ್ ಸೊ AD ಡಿವೈಡೆಡ್ ಬೈ PM ಅಂತ ಮಾಡಬೇಕು ಸೊ ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಸೈಡ್ ರೇಷಿಯೋ ಪ್ರಪೋರ್ಷನ್ಸ್ ಯಾವ ಆಂಗಲ್ ಇದೆ ಆಂಗಲ್ A ಈಕ್ವಲ್ಸ್ ಟು ಆಂಗಲ್ P ಆಂಗಲ್ B is equal to angle Q ನೋಡಿ ಆಂಗಲ್ A equals to angle P ಆಂಗಲ್ B is equal to angle Q ಆಂಗಲ್ C is equal to angle R ಕರೆಕ್ಟಾ ಸೊ BC is twice the BD BC ಅನ್ನೋದು ಏನಾಗಿದೆ BD ಎರಡರಷ್ಟಿದೆ ಕರೆಕ್ಟಾ BD ಎರಡರಷ್ಟಿದೆ ಸೊ ಮತ್ತೆ QM ಅಥವಾ QR is twice the QM ನ ಎರಡರಷ್ಟಿದೆ ಸೊ therefore AC divided by PR so AB divided by PR is equal to BD divided by QM so that is equation number 1 so ಇದರಲ್ಲಿ ಏನಿಲ್ಲ 90 ಡಿಗ್ರಿ ಆಗಿದೆಪ್ಪ ಆಂಗಲ್ B equals to angle Q is ಏನು ಕರೆಸ್ಪಾಂಡಿಂಗ್ angles ಇರೋದ್ರಿಂದ ಸೊ AB divided by PQ and AD divided by PM ಅಂತ ದಟ್ ಈಸ್ SAS ಸೈಡ್ ರೂಲ್ ನ ಅಪ್ಲೈ ಮಾಡೋದ್ರ ಮುಖಾಂತರ ನಾವು ಐಡೆಂಟಿಫೈ ಮಾಡಿದ್ವಿ ನೆಕ್ಸ್ಟ್ ನೋಡಿ 4.2 ಥಿಯರಮ್ ಇದನ್ನ ನೀವು ಮಾಡಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ 90 ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಿ ಇದನ್ನ ಸೊ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೋಡಿ ಪ್ರೂಫ್ ವೆರಿ ಇಂಪಾರ್ಟೆಂಟ್ ಏನು ಸಿಂಪಲ್ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದಷ್ಟೇ ನೋಡಪ್ಪ ಏನಿದೆ ಕಾಸು ನೋಡಿ ಡಿನಾಮಿನೇಟರ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಏನಾಯ್ತು ದಟ್ ಈಸ್ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎನ 1 ಪ್ಲಸ್ ಸೈನ್ ಎ ಕರೆಕ್ಟಾ ಕಾಸ್ ದಟ್ ಈಸ್ ಕಾಸ್ ಸ್ಕ್ವೇರ್ ಎ ಆಯ್ತು ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಕರೆಕ್ಟಾ ಸೊ ಈಗ ಕಾಸ್ ಎ ಪ್ಲಸ್ ಇದಕ್ಕೆ ಐಡೆಂಟಿಟಿ A ಪ್ಲಸ್ B ಹೋಲ್ ಸ್ಕ್ವೇರ್ ಐಡೆಂಟಿಟಿ 1 ಸ್ಕ್ವೇರ್ ಮೀನ್ಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಕರೆಕ್ಟಾ ಹೋಲ್ ಡಿವೈಡ್ ಬೈ ಕಾಸ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಸಾರಿ ಪ್ಲಸ್ ಇಲ್ಲ ಅಲ್ಲಿ ಪ್ಲಸ್ ಇಲ್ಲ ಇಂಟು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಕರೆಕ್ಟಾ ಈಗ ನೋಡಿ ಈಗ ಸೈನ್ ಎ ಪ್ಲಸ್ ಕಾಸ್ ಎ ಅಂದ್ರೇನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ದಟ್ ಇಸ್ 1 ಸೊ 1 ಪ್ಲಸ್ 1 ಇಸ್ 2 ಪ್ಲಸ್ 2 ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ 2 ಕಾಮನ್ ತೆಗಿತೀರಾ 2 ಕಾಮನ್ ತೆಗೆದ್ರೆ ಉಳಿತು 1 ಪ್ಲಸ್ ಸೈನ್ ಎ ಉಳಿತು 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಸೊ ಕಾಸ್ ಎ 1 ಪ್ಲಸ್ ಸೈನ್ ಎ ಈಗ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಗೆಟ್ ಕ್ಯಾನ್ಸಲ್ 2 ಕಾಸ್ ಎ ಅಂದ್ರೆ ದಟ್ ಇಸ್ 2 ಸೀಕ್ಯಾಂಟ್ ಎ ಮುಗಿತಾ ಈಕ್ವೇಶನ್ ಪ್ರೂವ್ಡ್ ಇದು ಅಷ್ಟೇ ನೋಡಿ ವ್ಯಾಲ್ಯೂಸ್ ಹಾಕೋದಷ್ಟೇ ನೋಡಿ ಸಿಂಪಲ್ ನೋಡಿ ಕಾಸ್ 60 ಸೀಕ್ಯಾಂಟ್ 30 ಟ್ಯಾನ್ 45 ಸೊ ಸೈನ್ 30 ಕಾಸ್ 30 ಇವೆಲ್ಲ ವ್ಯಾಲ್ಯೂಸ್ ಹಾಕಿದ್ರೆ ನಿಮಗೆ ಆನ್ಸರ್ ಸಿಂಪ್ಲಿಫೈ ಮಾಡಿ 67/12 ಬರ್ತದೆ ಸೊ ಇದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ಡೈರೆಕ್ಟ್ ಕ್ವಶನ್ ಕೇಳಿದ್ದೇನೆ ಇಂಥ ಕ್ವಶನ್ಗಳನ್ನ ಬಿಡಕೋಬೇಡಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ನೆಕ್ಸ್ಟ್ ನೋಡಿ ಇಲ್ಲೂ ಅಷ್ಟೇ ಇದು ಮೀನು ಪ್ರತಿ ಸಲನೂ ನಾವು ಮಾಡ್ತಾನೆ ಇದ್ವಿ ಮೀನು ಅಂತ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಮೀನು ನಾನು ಇದು ಮಾಡಿದ್ದೀನಿ ಸಾಲ್ವ್ ಮಾಡಿದ್ದೀನಿ ಸೊ ಮೀನು ಇಲ್ಲಿ ಎಕ್ಸ್ ಐ ಮಾಡ್ಕೊಂಡ್ರೆ ಇವೆರಡು ಸೆಂಟರ್ ನಂಬರ್ 4 8 12 16 12 ಬರುತ್ತೆ ಸೊ 4 to 8 8 5 40 ಸೊ 12 6 72 16 5 80 12 2 40 ಎಲ್ಲನೂ ಕೂಡಿಸ್ಕೊಂಡ್ರೆ ನಮಗೆ ಆನ್ಸರ್ 240 ಬರುತ್ತೆ 240 divided by sigma fi is just 20 2 0 cancel 2 1 2 12 ಸೊ 12 is the answer ಇಷ್ಟೇ ಸೊ ಹಿಂಗೆ ನೀವು ಮೋಡ್ ಕೂಡ ಅಷ್ಟೇ ಸೇಮ್ ಮೋಡ್ ಇಸ್ ನೋಡಿ ಯಾವ್ದು ಬಿಗರ್ ನಂಬರ್ ಮಾಡ್ಕೋಬೇಕು ಬಿಗರ್ ನಂಬರ್ ಇಸ್ 10 ದಟ್ ಈಸ್ F5 ಆಯ್ತು ಅದ್ರ ಹಿಂದಿನ ನಂಬರ್ F0 ಆಯ್ತು ಸೊ ಅದ್ರ ಮುಂದಿನ ನಂಬರ್ F2 ಆಯ್ತು ಸೊ ಅದನ್ನ ಈಕ್ವೇಷನ್ಗೆ ಹಾಕೊಂಡ್ರೆ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಇಸ್ 16 ಬರುತ್ತೆ ಆಯ್ತಾ
ನೆಕ್ಸ್ಟ್ ಸೊ ಇದು ವೆರಿ ಇಂಪಾರ್ಟೆಂಟ್. ಫೈಂಡ್ ರೇಷಿಯೋ. ನೋಡಿ ರೇಷಿಯೋ ಕಂಡುಹಿಡಬೇಕಂತೆ ಫ್ರಮ್ ದಿ ಎಕ್ಸ್ ಆಕ್ಸಿಸ್ ಡಿವೈಡ್ ಇನ್ ದ ಎಕ್ಸ್ ಆಕ್ಸಿಸ್ ಅಂತೆ. ಎಕ್ಸ್ ಆಕ್ಸಿಸ್ನ ಡಿವೈಡ್ ಮಾಡ್ತಂದ್ರೆ ಸೊ ಯಾವುದು 0 ಆಗಿರುತ್ತೆ? ಎಕ್ಸ್ ಆಕ್ಸಿಸ್ 0 ಡಿವೈಡ್ ಮಾಡ್ತಂದ್ರೆ ವೈ ಆಕ್ಸಿಸ್ 0 ಆಗಿರುತ್ತೆ. ಕರೆಕ್ಟಾ? ದ ಪಿ ಆಫ್ ಎಕ್ಸ್ ಕಮ 0 ದಟ್ ಈಸ್ ಬ್ರಾಕೆಟ್. ಓಕೆ, ಸೊ ದಟ್ ಈಸ್ m1 x2 ಪ್ಲಸ್ m2 x1 divided by m1 plus m2 comma so m1 y2 plus m2 y1 divided by m1 plus m2. ನೋಡಿ ಮತ್ತೆ ಪಿ ಅದು ಕೋಆರ್ಡಿನೇಟ್ ಪಾಯಿಂಟ್ ಕಂಡುಬೇಕು. ಪಿ ಕೋಆರ್ಡಿನೇಟ್ ಪಾಯಿಂಟ್. ಓಕೆ, ಸೊ ಈಗ ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಳ್ಳೋಣ. 0 ತಗೊಳ್ಳೋಣ ನಾವು. 0 ಇದು ವೈ ಕೋಆರ್ಡಿನೇಟ್ ಆಗ್ತದೆ ನನಗೆ. ಸೊ ಏನಿದೆ m1 x2 m1 ಹಂಗೆ ಬರ್ಕೊಳ್ಳೋಣ. y2 ತಗೊಳ್ಳೋಣ. y2 ಅಂದ್ರೆ ನೋಡಿ ಈಕ್ವೇಶನ್ ಚೇಂಜ್. ಸೊ ದಟ್ ಈಸ್ x1 y1. ಸಾರಿ ಕಲರಿಂಗ್ ಚೇಂಜ್ ಮಾಡ್ತಿದ್ದಾರಪ್ಪ ಎಲ್ಲ ರೆಡ್ ಕೆಂಪು ಆಗ್ಬಿಟ್ಟಿತ್ತು ಆಮೇಲೆ. m1 y1 x2 y2 ಕರೆಕ್ಟಾ? ಸೊ ಈಗ y2 ಏನಿದೆ 5. ಸೊ 5m1 ಪ್ಲಸ್ y1 ಏನಿದೆ ಮೈನಸಾ? ಸೊ ಹಂಗ ಮೈನಸ್ ಬರ್ಬೇಕಿಲ್ಲ, ಮೈನಸ್ ಇಲ್ಲಿ ಮೈನಸ್. ಓಕೆ, ಮೈನಸ್ ಬೇಜಾರು ಮಾಡ್ಕೋಬಾರ್ದು. ಹಿಂಗೆ ಆಯ್ತು, ಅಯ್ಯೋ ಎಕ್ಸಾಮ್ ಸರಿ ಮಾಡಿದಿಲ್ವ ಅಥವಾ. ಸೊ ಮೈನಸ್, ಸೊ 5m2 ಡಿವೈಡ್ ಬೈ ಸೊ m1 ಪ್ಲಸ್ m2 ಕರೆಕ್ಟಾ? ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 0 ಇಂಟು ಎಂತಿಗೆ 0 ಆಯ್ತು. ಏನು ನೋಡಿದ್ದೀನಿ ಅಂತು 5m1 ಸೊ ಈಕ್ವಲ್ಸ್ ಟು 5m2. ಸೊ m1 ಬೈ m2 ಈಕ್ವಲ್ಸ್ ಟು 5 ಬೈ 5 ದಟ್ ಈಸ್ 5 1 ಸೊ 1:1 ರೇಷಿಯೋ ಇಲ್ಲಿ 1:1 ಆಯ್ತು. ಸೊ ಬಟ್ ಇದಾದ್ಮೇಲೆ ನೀವು ಕೋಆರ್ಡಿನೇಟ್ ಪಾಯಿಂಟ್ ಕಂಡಿಡಬೇಕು. ಈಗ ರೇಷಿಯೋ 1:1 ಹಾಕೊಂಡ್ರಲ್ಲ, ಸೊ ಇದನ್ನು ಹಾಕೊಂಡು ಈಗ ಕೋಆರ್ಡಿನೇಟ್ ಪಾಯಿಂಟ್ ಕಂಡಿಡೋಣ. ನಾನು ಡೈರೆಕ್ಟ್ ಮಾಡ್ತೀನಿ. ಪಿ ಆಫ್ ಎಕ್ಸ್ ಕಮ ವೈ ಈ ಪಾಯಿಂಟ್ ಕಂಡಿಡಬೇಕು ಈಗ. ಸೊ ದಟ್ ಈಸ್ m1 ಏನಿದೆ 1 ಕರೆಕ್ಟಾ? x2 ಏನಿದೆ x2 ದಟ್ ಈಸ್ 4 -4. ಸೊ ಆನ್ಸರ್ ಈಸ್ -4 ಇಂಟು ಓಕೆ ಪ್ಲಸ್ m1 ದಟ್ ಈಸ್ 1 divided by 2 ಕರೆಕ್ಟಾ? ಕಾಮ ನೆಕ್ಸ್ಟ್ y2 ಏನಿದೆ y2 is 5 ಇಂಟು 1 ದಟ್ ಈಸ್ 5. ಓಕೆ, ನೆಕ್ಸ್ಟ್ ಪ್ಲಸ್ ಏನಾಯ್ತು ನೆಕ್ಸ್ಟ್ ಈಗ y2 m1 y2 ಓಕೆ ಪ್ಲಸ್. ಸೊ 5 1 5 ಆಯ್ತು. ನೆಕ್ಸ್ಟ್ ಪ್ಲಸ್ ಕರೆಕ್ಟಾ? ಓಕೆ ಪ್ಲಸ್ m2 y1 ಓಕೆ ಮೈನಸ್ ಇರ್ಬೇಕು ಈಗ, ಅದು ಮೈನಸ್ ಇದೆಯಲ್ಲ. ಸೊ ಮೈನಸ್ ಓಕೆ ಮೈನಸ್ -5 divided by 2 ದಟ್ ಈಸ್ ನೋಡಿ ಈಗ ಮೈನಸ್ 3/2 ಆಯಿತು ಆ್ಯಂಡ್ ಇಟ್ ಈಸ್ 0 ಆಯಿತು. ಸೊ ದಿಸ್ ಇಸ್ ದ ಪಿ ಆಫ್ ಎಕ್ಸ್ ಕಮ ವೈ. ಇಷ್ಟೇ ಆನ್ಸರ್. ಓಕೆ, ನೆಕ್ಸ್ಟ್ ಪಾಸ್ ಮಾಡೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಇಲ್ಲಿ. ಸೊ ಇವನು ಏನು ಕೊಟ್ಟಿದ್ದಾನೆ? ದಟ್ ಈಸ್ ಲೆಂತ್ ಆಫ್ ಎ ಸೆಮಿ ಸರ್ಕಲ್ ಆರ್ಕ್ ಕೊಟ್ಟಿದ್ದಾನೆ. ಸೆಮಿಸರ್ಕಲ್ ಆರ್ಕ್ ದಟ್ ಈಸ್ ಸೆಂಟರ್ ಓ ದಟ್ ಈಸ್ ಆರ್ಕ್ ಕೊಟ್ಟಿದ್ದಾನೆ. ದಟ್ ಈಸ್ 44 ಸೆಂಟಿಮೀಟರ್. ಆಂಗಲ್ OPQ ಈಸ್ 45 ಡಿಗ್ರಿ ಅಂತೆ. OPQ ಅಂದ್ರೆ P ಈಸ್ 45 ಆದರೆ Q ಕೂಡ ಎಷ್ಟಾಗಿರುತ್ತೆ 45. ಬಿಕಾಸ್ 2 sides ಆರ್ ಈಕ್ವಲ್. 2 sides ರೇಡಿಯಸ್ ಕೊಟ್ಟಿದ್ದಾನಲ್ಲ, ರೇಡಿಯಸ್ ಈಸ್ 14 ಸೆಂಟಿಮೀಟರ್ ಅಂತ. ಇಲ್ಲಿ 14 ಇದ್ರೆ ಇಲ್ಲಿ 14 ಇದೆ. ಐಸೋಸ್ಕೆಲಾನ್ ಟ್ರಯಾಂಗಲ್ ಏನು ಹೇಳುತ್ತೆ? 2 sides ಆರ್ ಈಕ್ವಲ್, 1 side is different. If 2 sides are equal, 2 angles also equal. That is 45. Total angle of the triangle is 90 so 180 so 90 and 180 ಆಯ್ತು. So that is ಇದು. The area of the sector minus area of the sector minus that is 98. Right? Area of sector 154 minus 98 subtract ಮಾಡಿದ್ರೆ ನಿಮಗೆ 56 ಸ್ಕ್ವೇರ್ ಸೆಂಟಿಮೀಟರ್ ಬರ್ತದೆ. ಸೊ ಇಷ್ಟೇ ಆನ್ಸರ್. ನೋಡಿ ನೆಕ್ಸ್ಟ್ ಗ್ರಾಫ್ ಹಾಕಿ ನೆಕ್ಸ್ಟ್ ಥಿಯರಮ್ ಬರೀರಿ. ನೆಕ್ಸ್ಟ್ ನೋಡಿ ಇದು ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ? ಸಾಲಿಡ್ ಸಿಲಿಂಡರ್ ಹೈಟ್ 2.8 ಕೊಟ್ಟಿದ್ದಾನೆ. ದಟ್ ಈಸ್ ಡಯಾಮೀಟರ್ ಕೊಟ್ಟಿದ್ದಾನೆ. ರೇಡಿಯಸ್ ಕನ್ವರ್ಟ್ ಮಾಡ್ಕೊಂಡ್ವಿ. ರೇಡಿಯಸ್ ಇಸ್ 4.2 ಇರೋದು. ದಟ್ ಈಸ್ ರೇಡಿಯಸ್ ಬಿಕಮ್ 2.1 ಆಯ್ತು. ಹೈಟ್ ಕೊಟ್ಟಿದ್ದಾರೆ. ದಟ್ ಈಸ್ ಲೆಂತ್. ಸ್ಲ್ಯಾಂಟ್ ಹೈಟ್ ಮಾಡ್ಕೋಬೇಕು. ಸ್ಲ್ಯಾಂಟ್ ಹೈಟ್ ಎಷ್ಟಾಗುತ್ತೆ ಅದು ನೋಡಿ L ಈಸ್ ಈಕ್ವಲ್ ಟು √h² ಪ್ಲಸ್ r². ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ L ಈಸ್ ಈಕ್ವಲ್ ಟು √12.25 ಬರುತ್ತೆ. ಸೊ L ಈಸ್ ಈಕ್ವಲ್ ಟು 3.5 ಬರುತ್ತೆ. ಸೊ ಇದನ್ನ ಇದಕ್ಕೆ ಹಾಕೋಣ ಈಗ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಕನ್ನಡ ಕೇಳಿದ್ರೆ ಸೊ ಪೈ ಆರ್ ಇಲ್ಲ CSFA
ಕೋನು, ಸಿ ಎಸ್ ಎಫ್ ಎ ಕೋನು ಮತ್ತು ಸಿ ಎಸ್ ಎಫ್ ಎ ಸಿಲಿಂಡರು, ಇದು ಟಾಪ್ ಏರಿಯಾ, ಇದು ಏರಿಯಾ ಆಫ್ ದಿ ಸಿಲಿಂಡ್ರಿಕಲ್ ಟಾಪು. ಸೊ ಎಲ್ಲದರಲ್ಲೂ ಏನು ಕಾಮನ್ ತೆಗಿಬೋದು, ಪೈ ಆರ್ ಕಾಮನ್ ತೆಗಿಬೋದಾ. ಪೈ ಆರ್ ಕಾಮನ್ ತೆಗೆದ್ರೆ ಏನು ಉಳಿತು, ಎಲ್ ಪ್ಲಸ್ 2h ಪ್ಲಸ್ ಆರ್ ಉಳಿತು. ಕರೆಕ್ಟಾ. ಸೊ ಪೈ ಅಂದರೆ 22/7. ಸೊ ಇಂಟು ಆರ್ ಅಂದರೆ ದಟ್ ಈಸ್ ಆರ್ ಅಂದರೆ 2.1. ಸೊ ಇಂಟು ಎಲ್ ಅಂದರೆ ಎಷ್ಟು, ಎಲ್ ಈಸ್ 3.5 ಪ್ಲಸ್ 2 ಇಂಟು 12.8 ಪ್ಲಸ್ ಆರ್ ಅಂದರೆ 2.1. ಸೊ ಈಗ ನೋಡಿ 7ಇಂದ ಒಳದಕ್ಕೆ 7 0.3 0.3 ಇಂಟು 22 ಏನಾಯಿತು, ಓಕೆ 3 2 6 6.6 6.6. ಸೊ ಇಂಟು, ಸೊ ಎಲ್ಲನೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಏನಾಯಿತು, ದಟ್ ಈಸ್ 16 1 ಕ್ಯಾರಿ 558. ಓಕೆ 3.5 ಪ್ಲಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 6 8 2 16 1 ಕ್ಯಾರಿ, ಸೊ 2 4 5 5.6 ಪ್ಲಸ್ ಸೊ 2.1 ಇವೆಲ್ಲನೂ ಕೂಡಿಸ್ಕೊಂಡು ಇಂಟು 6.6 ನೀವು ಮಾಡಿರಿ ಆನ್ಸರ್ನ. ಸೊ ಈಗ ಆನ್ಸರ್ ಈ 73.92 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಮಾಡಿ ನೋಡಿ ಆಯ್ತಾ. ಸೊ ಓಕೆ ನೆಕ್ಸ್ಟ್ ಹೋಗೋಣ ನೋಡಿ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಫೋರ್ತ್ ಟರ್ಮ್ ಇಸ್ 11 ಅಂತ. ಫೋರ್ತ್ ಟರ್ಮ್ ಹೆಂಗ್ ಬರ್ಕತ್ತೀರಪ್ಪ, A4 ಈಕ್ವಲ್ಸ್ ಟು 11. ಕರೆಕ್ಟಾ. ನೆಕ್ಸ್ಟ್ ಏನ್ ಹೇಳ್ತಾನೆ, A4 is equal to 11 ಅಂದಮೇಲೆ ನೋಡಿ ನೆಕ್ಸ್ಟ್ ದ ಸೆವೆಂತ್ ಟರ್ಮ್, ಸೆವೆಂತ್ ಟರ್ಮ್ ಏನಾಗಿದೆ ಅಂತೆ, ಸೆವೆಂತ್ ಟರ್ಮ್ ಎಕ್ಸಿಟ್ಸ್ ದ ಟ್ವೈಸ್ ದಿ ಸೆಕೆಂಡ್ ಫೋರ್ತ್ ಟರ್ಮ್ ಬೈ ಎಷ್ಟು, ಬೈ 4. ಕರೆಕ್ಟಾ. ಸೊ A7 ಈಕ್ವಲ್ಸ್ ಟು, ಸೊ 2 A4 ಎಷ್ಟಿದೆ 11 ಪ್ಲಸ್ 4. ಸೊ A7 ಈಕ್ವಲ್ಸ್ ಟು 2 ಇಂಟು 11 22 ಪ್ಲಸ್ 4. ಸೊ A7 ಈಕ್ವಲ್ಸ್ ಟು 26 ಆಯ್ತಾ. ಕರೆಕ್ಟಾ. ಈಗ ಇದನ್ನ ಈಕ್ವೇಶನ್ ಮಾಡ್ಕೊಳ್ಳೋಣ 1. ಸೊ A ಪ್ಲಸ್ 3D ಈಕ್ವಲ್ಸ್ ಟು 11. ಸೊ ದಿಸ್ ಇಸ್ A ಪ್ಲಸ್ 6D ಈಕ್ವಲ್ಸ್ ಟು 26. ಸೊ ಇದನ್ನ ಎಲಿಮಿನೇಷನ್ ಮಾಡ್ಕೊಳ್ಳಿ, ಮುಗಿದೋಯ್ತು. ಎಲಿಮಿನೇಷನ್ ಮಾಡೋಣ, ಮುಗಿದೋಯ್ತು. ಎಲಿಮಿನೇಷನ್ ಮಾಡಿಲ್ಲ. ಸೊ A ಪ್ಲಸ್ 3D ಈಕ್ವಲ್ಸ್ ಟು 11. ಸೊ A ಪ್ಲಸ್ 6D ಈಕ್ವಲ್ಸ್ ಟು 26. ಎಲಿಮಿನೇಷನ್, ಸಿಂಬಲ್ ಚೇಂಜ್. ಎ ಕ್ಯಾನ್ಸಲ್. ಇದೇನಾಯಿತು, ಮೈನಸ್ 3D ಆಯಿತು ಈಕ್ವಲ್ಸ್ ಟು ಮೈನಸ್ 11 ಅಂದರೆ 9 10 15 ಆಯಿತು. ಸೊ ಓಕೆ 15 ಮೈನಸ್ ಕ್ಯಾನ್ಸಲ್, ಡಿ ಈಸ್ ಈಕ್ವಲ್ ಟು 5 ಬಂತು. ಈಗ ತಗೊಂಡೋಗಿ ಒಂದು ಈಕ್ವೇಷನ್ಗೆ ಹಾಕಿ, ಇದಕ್ಕೆ ಹಾಕಿ. ಸೊ 3 5 15 ಇಲ್ಲಿಗೆ ಹೋದರೆ, ಸೊ ಎ ಈಸ್ ಈಕ್ವಲ್ ಟು -3. ಎ ಈಸ್ ಈಕ್ವಲ್ ಟು -3 ಬಂತ. ಕರೆಕ್ಟಾ. ಎ ಈಸ್ ಈಕ್ವಲ್ ಟು -3 ಬಂತು. ಸೊ ಎ ಈಸ್ ಈಕ್ವಲ್ ಟು -3, ಡಿ ಈಸ್ ಈಕ್ವಲ್ ಟು 5. ಈಗ ಈ ಕ್ವೆಶನ್ ಎರಡು ಕಳೆದ್ರೆ -4 ಬರುತ್ತಾ. ಸೊ -4. ಸೊ -4. ಓಕೆ, ಈಗ ಇದನ್ನ ಈಕ್ವೇಶನ್ ಹಾಕೋಣ. ಏನಂತ ಹೇಳಿದ್ರೆ ನೋಡಿ, ಆಲ್ಸೋ ಶೋ ದಟ್ ಫಸ್ಟ್ ಟರ್ಮ್ ಸಮ್ ಆಫ್ ಫಸ್ಟ್ ಟರ್ಮ್ ಅಂಡ್ 14th ಟರ್ಮ್. ನೋಡಿ ಫಸ್ಟ್ ಟರ್ಮ್ A1 ಪ್ಲಸ್ 13th ಟರ್ಮ್ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತೆ, ದ ಪ್ರೋಗ್ರೆಷನ್ ದಟ್ ಇಸ್ ಈಕ್ವಲ್ ಟು ದಿ ಟ್ವೈಸ್ ದಿ ಸೆವೆಂತ್ ಟರ್ಮ್. ಓಕೆ, ಇದನ್ನ ಹೆಂಗ್ ಬರ್ಕತ್ರಿ ಈಕ್ವೇಶನ್ ನೋಡಿ, A ಪ್ಲಸ್ 12D ಸೊ ಈಕ್ವಲ್ಸ್ ಟು 2 ಇಂಟು ಸೆವೆಂತ್ ಟರ್ಮ್ ದಟ್ ಈಸ್ A ಪ್ಲಸ್ 6D ನಾ. ದಟ್ ಈಸ್ 2A ಪ್ಲಸ್ 12D ಈಕ್ವಲ್ಸ್ ಟು 2A ಪ್ಲಸ್ 12D. ಎರಡು ಈಕ್ವಲ್ ಇದೆಯಾ. ಸೊ ಈಕ್ವೇಶನ್ ಇಸ್ ಕರೆಕ್ಟ್ ಅಷ್ಟು. ಓಕೆ ನೆಕ್ಸ್ಟ್, ಎ ಪೋಲ್ is standing vertically. Okay, a pole is standing vertically. Oh, okay. A pole is standing vertically level ground. The three wires are off the top of the pole are stretched in a tight and different peg in the ground. The angle of elevation from the peg on the top of the pole is 30, 60, 45 distance between the peg C and the foot B. Pole B is 30 meter and find the length of the pole is 30. So AB also find the length of the each wire. AB ಕಂಡುಹಿಡಿಯಬೇಕಂತೆ ಮತ್ತೆ ಈಚ್ ಪೋಲ್ ಲೆಂತ್ ಕಂಡುಹಿಡಿಯಬೇಕಂತೆ. ನೋಡಿ ಈಗ ಎ ಟ್ರಯಾಂಗಲ್ ಎ ಬಿ ಸಿ ತಗೊಂಡ್ರೆ ಅದಕ್ಕೆ ನೋಡಿ tan 30 ಹಾಕಿ, tan 30. ಸೊ ಇದೇನಾಯ್ತು ಅವಾಗ ಅಡ್ಜಸೆಂಟ್ ಆಯ್ತು, ಇದು ಆಪೋಸಿಟ್ ಸೈಡ್ ಬಂದ್ಬಿಡುತ್ತೆ ನಮಗೆ ಆಪೋಸಿಟ್. ಸೊ tan 30 ಅಂದ್ರೆ 1/√3. ಸೊ ಎ ಬಿ ಬಿಡುವೆ 30. ಸೊ ದಟ್ ಇಸ್ ಆನ್ಸರ್ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಎಷ್ಟು ಬಂತು, 10√3 ಬಂತು. ನೆಕ್ಸ್ಟ್ tan 45 ಹಾಕಿ ಈ ಕಡೆಗೆ, ಈ ಸೈಡಿಗೆ. ಅದಕ್ಕೆ ಎ ಬಿ ಡಿ ಟ್ರಯಾಂಗಲ್ ತಡೆ, ಅದಕ್ಕೆ tan 30 ಹಾಕಿದ್ರೆ ಎ ಬಿ ಡಿವೈಡೆಡ್ ಬೈ ಆಪೋಸಿಟ್ ಬೈ ಅಡ್ಜಸೆಂಟ್ ಬಿ ಡಿ ಬರುತ್ತೆ. ಸೊ ಬಿ ಡಿ ದಟ್ ಈಸ್ 10√3 ಬಂತು, 10√3. ಸೊ tan 45 1 ಅಲ್ವಾ ಅದಕ್ಕೆ.
So if AD is in a triangle, ABD triangle, so sin 45 ಗೆ ಎಷ್ಟಾಯ್ತು, that is AD is equal to 10 root 6 ಆಯ್ತು ನೋಡಿ. ಈಗ 10 root 6 tan 45 ಆಗಿದೆ, sin 45 ಆಗ್ತದೆ, 10 root 6 ಆಯ್ತು. ಓಕೆ, ನೆಕ್ಸ್ಟ್ ಇದಕ್ಕೆ ನೋಡಿ sin 30 ಡಿಗ್ರಿ ಆಗ್ತದೆ, sin 30 ಅದಕ್ಕೆ AC ಕಂಡಕ್ಕೆ sin 30 is equal to 10 root 3 divided by AC, so AC is equal to 20 root 3 ಆಯ್ತು, 20 root 3. ಅದೇ ಥರ ನೆಕ್ಸ್ಟ್ ನೋಡಿ AE ಮಾಡಿದ್ವಿ, sin 60 ಹಾಕ್ತೀವಿ, sin 60 ಹಾಕಿ 10 root 3 by AE, that is AE equals to 20 ಆಯ್ತು. ಇದೆಲ್ಲ ಮಾಡಕ್ ಹೋಗಿಲ್ಲ, ಸೊ ನೀವು ಮಾಡ್ಬೇಕು ಇದನ್ನ ವ್ಯಾಲ್ಯೂಸ್ ಹಾಕೊಂಡು, ಆಯ್ತಾ. ಸೊ ಗೊತ್ತಾಗ್ಲಿಲ್ಲ ಹೇಳಿ, ಮಾಡೋಣ. ಓಕೆ, 20 root 3 20 10 root 6 ಇಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಇದು ಆನ್ಸರ್. ವೆರಿ ಈಸಿ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿನ. ಅಪ್ಲಿಕೇಶನ್ ಅಂತ ಹೇಳಿದ್ರೆ ಬರೀ ಈಸಿ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ನೀವು ಚೆನ್ನಾಗಿ ಕ್ವಶನ್ ಆನ್ಸರ್ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಲಕ್ಕು ಚೆನ್ನಾಗಿತ್ತು ಅಂದರೆ ಆನ್ಲೈನ್ ಎಕ್ಸಾಮಲ್ಲಿ ಈಸಿ ಕ್ವಶನ್ ಬರ್ಬೋದು. ಸೊ ಈಸಿಲಿ ನಾವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ರೀಡ್ ವೆಲ್ ಅಂಡ್ ಸ್ಕೋರ್ ವೆಲ್. Thanks for watching my channel Brainy Bench. Please subscribe and inform to others. Okay, thank you.